ನನ್ನ ಸಂದೇಶದ ಪೀಠಿಕೆ ಪ್ರಾವಿಡೆನ್ಸ್ ಆಫ್ ಗಾಡ್, ದೈವ ಅನುಗ್ರಹ, ದೈವ ನಿಯೋಗ ಅಥವಾ ದೈವ ಯೋಗ ಎಂಬ ಪೀಠಿಕೆಯಿಂದ ನಿಂತು ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅಲ್ಪ ಸಮಯ ಗಮನಿಸ್ರಿ. ಆರಂಭದಲ್ಲಿ ನಾನು ಅದರ ಪೀಠಿಕೆಯನ್ನು ಹಾಕ್ತೀನಿ. ಅನಂತರ ವಚನದ ಮರ್ಮವನ್ನು ನಾನು ನಿಮಗೆ ತಿಳಿಸ್ತೀನಿ. ಕುಳಿತಿರುವವರು ಎಲ್ಲರೂ ಸ್ತೋತ್ರದೊಂದಿಗೆ ಕುಳಿತಿರಬೇಕು. ನಾನು ಕಳೆದ ರಾತ್ರಿ ಹೆಚ್ಚು ಕಡಿಮೆ ಇಲ್ಲಿಂದ ಒಂದು 9 ಗಂಟೆಗೆ ನಾನು ಕುಳಿತಿದ್ದು, ಮುಂಜಾನೆ 4 ಗಂಟೆವರೆಗೂ ದೇವರ ಪಾದದಲ್ಲಿ ಕುಳಿತಿದ್ದೆ. ವಚನ ಕೇಳ್ತಾ ಇರುವಾಗಲೇ ನಿಮ್ಮಲ್ಲಿ ಕೆಲ ಬಿಡುಗಡೆಗಳು ನಡೀತಾ ಇರುತ್ತೆ. ದೇವರು ವಿವಿಧ ರೀತಿಯಲ್ಲಿ ಮಾತಾಡ್ತಾನೆ. ಗಮನಿಸ್ರಿ, ದೇವರು ಕನಸಿನ ಮೂಲಕ ಮಾತಾಡ್ತಾನೆ, ದೇವರು ದರ್ಶನದ ಮೂಲಕ ಮಾತಾಡ್ತಾನೆ, ದೇವರು ಪ್ರಕಟಣೆಯ ಮೂಲಕ ಮಾತಾಡ್ತಾನೆ, ದೇವರು ಪ್ರವಾದಿಗಳ ಮೂಲಕ ಮಾತಾಡ್ತಾನೆ, ದೇವರು ತನ್ನ ವಚನದ ಮೂಲಕ ಮಾತಾಡ್ತಾನೆ. ಒಂದೆಜ್ಜೆ ನಾನು ಮುಂದೆ ಹೋಗ್ತೀನಿ. ಇನ್ನು ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ಇದ್ರೆ ದೇವರು ತನ್ನ ದೂತರನ್ನ ಇಳಿಸಿ ನಿಮ್ಮೊಟ್ಟಿಗೆ ಮಾತಾಡ್ತಾನೆ. ನೀವು ಇನ್ನ ಸ್ತೋತ್ರ ಹೇಳದೆ ಇರೋದ್ರಿಂದ ಇನ್ನು ನೀವು ಪ್ರಿಯರಾದರೆ ದೇವರು ನೇರವಾಗಿ ಇಳಿದು ನಿಮ್ಮೊಟ್ಟಿಗೆ ಮುಖಾಮುಖಿಯಾಗಿ ಮಾತಾಡ್ತಾನೆ. ದೇವರು ಯಾವ ರೀತಿಯಲ್ಲಿ ಬೇಕಾದರೂ ಮಾತಾಡಬಹುದು. ದೇವರಿಗೆ ಇಂಥವರಿಂದನೇ ಮಾತಾಡಬೇಕನ್ನೋದು ಇಲ್ಲ. ಪ್ರವಾದಿ ಯೋಗ್ಯನಲ್ಲ ಅಂದ್ರೆ ಕತ್ತೆ ಸಂಗಡ ಮಾತಾಡಿಸ್ತಾನೆ. ಯಾರು ದೇವರಿಗೆ ಯೋಗ್ಯರಾಗಿರ್ತಾರೋ ಅವರ ಮೂಲಕ ದೇವರು ನಿಮಗೆ ಬೇಕಾದ ಮೆಸೇಜ್ ಅನ್ನು ತಂದಿರ್ತಾರೆ. ನೀವು ಅದಕ್ಕೆ ಸಿದ್ಧರಾಗಿದ್ರೆ, ಸಿದ್ಧ ಮನಸ್ಸುಳ್ಳವರಾಗಿದ್ರೆ, ನೋಡ್ರಿ, ಅಪೊಸ್ತಲರು ಸೇವೆ ಮಾಡುವಾಗ ಲುದಿಯಳ ಹೃದಯ ತೆರೆಯಿತು ಅಂತ ಬರೆಯಲ್ಪಟ್ಟಿದೆ. ಅದರ ಅರ್ಥ, ವಚನ ಕೇಳುವಾಗ ಬ್ಲಾಕ್ ಮಾಡಬೇಡ್ರಿ, ಅದಕ್ಕೆ ವಚನವನ್ನ ಸ್ವೀಕರಿಸುವ ಮನೋಭಾವನೆಯಲ್ಲಿ ಕುಳಿತುಕೊಳ್ಳ್ರಿ ಅಂತ. ಆಮೆನ್. ದ ಪ್ರಾವಿಡೆನ್ಸ್ ಆಫ್ ಗಾಡ್, ದೈವಾನುಗ್ರಹ. ಅದರ ಅರ್ಥ ಏನು? ವಾಟ್ ಯು ಮೀನ್ ಬೈ ಪ್ರಾವಿಡೆನ್ಸ್ ಅಂದ್ರೆ ಏನು? ನನಗೋಸ್ಕರ ನನಗೆ ಗೊತ್ತಿಲ್ಲದೆ ಯಾರೋ ಎಲ್ಲ ಪ್ಲಾನ್ಗಳನ್ನು ಮಾಡಿ ಇಟ್ಟಿರೋದನ್ನೇ ಪ್ರಾವಿಡೆನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಜೀವನದಲ್ಲಿ ನಾನು ಮಾಡೋ ಪ್ಲಾನಿಗಿಂತ ಮಹೋನ್ನತವಾದ ಪ್ಲಾನ್ ಅನ್ನ ಮಾಡಿ ಇಟ್ಟಿರೋದು, ಅದನ್ನ ಪ್ರಾವಿಡೆನ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಒಳಗಡೆ ಇರೋರಿಗೆ ಆಲ್ರೆಡಿ ಮೆಸೇಜ್ ಸಿಕ್ಕಿರ್ಬೋದು. ನೀವು ಇದರ ಒಳಗಡೆ ಬಂದಿರೋದು ಆಕಸ್ಮಿಕವಾಗಲ್ಲ, ಅನಿರೀಕ್ಷಿತವಾಗಿಯೂ ಅಲ್ಲ. ನಿಮ್ಮನ್ನ ದೇವರು ಇದರ ಒಳಗಡೆ ಕರ್ಕೊಂಡು ಬಂದಿರೋದು ದೇವರ ಪ್ಲಾನಿನ ಮೇರೆಗೆ. ನೀವಾಗಿ ಬಂದಿದ್ದಲ್ಲ, ದೇವರು ನಿಮ್ಮನ್ನ ಕರೆದುಕೊಂಡು ಬಂದಿದ್ದು. ಇಂಥ ದಿನ ನವೆಂಬರ್ ತಿಂಗಳ 17ನೇ ತಾರೀಕು 2013ನೇ ಇಸ್ವಿ 11 ಗಂಟೆಗೆ ನೀವು ಈ ಸ್ಥಳದಲ್ಲಿ ಹೀಗೆ ಕುಳಿತು ಸ್ತೋತ್ರ ಹೇಳಬೇಕೆನ್ನೋದು ದೈವಿಕವಾದ ಪದ್ಧತಿ ಆದದ್ದರಿಂದ ನೀವಿಲ್ಲಿದ್ದೀರಾ. ಇಲ್ಲಿದ್ದಿದ್ರೆ ಯಾವುದಾದ್ರೂ ಸಿನಿಮಾ ಮಂದಿರದಲ್ಲಿ ಇರಬೇಕಾಗಿತ್ತು. ಸತ್ಯವೇದ ಗ್ರಂಥ ಹೀಗೆ ಹೇಳುತ್ತದೆ, 37ನೇ ಕೀರ್ತನೆ 23ನೇ ವಚನ, ಸತ್ಪುರುಷನ ಗತಿ ಸ್ಥಾಪನೆ ಯೆಹೋವನಿಂದಲೇ ಆಗಿದೆ, ಆತನು ಅವನ ಪ್ರವರ್ತನೆಯನ್ನ ಮೆಚ್ಚುತ್ತಾನೆ. ಸತ್ಪುರುಷನ ಗತಿ ಸ್ಥಾಪನೆ, ನೀತಿವಂತನನ್ನ ಎಸ್ಟಾಬ್ಲಿಷ್ ಮಾಡೋದು, ಅವನನ್ನ ಆರ್ಡರ್ನಲ್ಲಿ ತರೋದು, ಕ್ರಮವಾಗಿ ನಡೆಸೋದು, ಅವನಿಗೆ ಬೇಕಾದುದನ್ನು ಅನುಗ್ರಹಿಸುವುದು, ಇದು ಯೆಹೋವನಿಂದಲೇ. ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. 139ನೇ ಕೀರ್ತನೆ 14ನೇ ವಚನ ಹೀಗೆ ಹೇಳ್ತದೆ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ನಾನು ಕೊಂಡಾಡ್ತೇನೆ. ಮುಂದಿನ ಭಾಗವನ್ನು ಗಮನಿಸ್ರಿ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು
ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಫಸ್ಟ್ ಆಫ್ ಆಲ್ ನಮ್ಮ ಹೃದಯದಲ್ಲಿ ನಾವು ಚೆನ್ನಾಗಿ ಗ್ರಹಿಸಿಕೊಳ್ಳಬೇಕು. ನಾನು, ನನ್ನ ಕುಟುಂಬ, ನನ್ನ ಜೀವನ, ಮೈ ಆಲ್ ಲೈಫ್ ಅಂಡ್ ಮೈ ಫ್ಯೂಚರ್, ನನ್ನ ಭವಿಷ್ಯ, ನನ್ನ ಜೀವನ, ನನಗುಳ್ಳ ಸಮಸ್ತವು ನನ್ನ ನಿಯಂತ್ರಣದಲ್ಲ, ನನ್ನ ದೇವರ ನಿಯಂತ್ರಣದಲ್ಲಿ ಇದೆ ಅಂತ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ಅದಂಗೆ ನಮ್ಮ ಜೀವನ ನಮ್ಮ ಕೈಯಲ್ಲಿರೋದು, ದೇವ್ರ ಕೈಯಲ್ಲ ಅಂತ. ಮೊದಲದಾಗಿ ನಿಮ್ಮ ಮನಸ್ಸನ್ನ ಸಿದ್ಧ ಮಾಡ್ಕೊಳ್ರಿ. ನಿಮ್ಮ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸ್ರಿ. ಸತ್ಪುರುಷನ ಗತಿ ಸ್ಥಾಪನೆಯನ್ನ ಯೆಹೋವನೇ ಮಾಡ್ತಾನೆ. ನಿನ್ನ ಜೀವನವನ್ನ ಎಸ್ಟಾಬ್ಲಿಷ್ ಮಾಡೋದು, ನೆಲೆ ನಿಲ್ಲಿಸೋದು ದೇವರಾಗಿದ್ದಾರೆ. ನಿನ್ನ ಭವಿಷ್ಯ, ಅಮ್ಮಮ್ಮ ಅಂದ್ರೆ ನಿನ್ನ ಕುರಿತು ಪ್ರೀತಿ ಮಾಡುವ ನಿನ್ನ ತಂದೆ ತಾಯಿ ಏನೆಲ್ಲ ಯೋಚನೆ ಮಾಡಿರ್ಬೋದು, ಏನೇನೋ ಯೋಚನೆ ಮಾಡಿರ್ತಾರೆ. ಕೆಲವರು ಹುಟ್ಟುವಾಗಲೇ ಮಗು ಡಾಕ್ಟರ್ ಆಗ್ಬಿಡ್ಬೇಕು ಅಂತ, ದಿಢೀರಂತ ಡಾಕ್ಟರ್ ಆಗ್ಬಿಟ್ರೆ ಇವನು ಯಾವತ್ತು ಬೆಳೀತಾನೋ ಅಪ್ಪ, ಡಾಕ್ಟರ್ ಯಾವಾಗ ಆಗ್ತಾನೋ ಅಂತ. ಅವನು ಡಾಕ್ಟರ್ ಆಗೋದೋಗ್ಲಿ, ಜೀವನ ಪರ್ಯಂತ ಪೇಷಂಟ್ ಆಗಿರ್ತಾನೆ ಅವನು. ಮನುಷ್ಯ, ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಹೃದಯದಲ್ಲಿ ಅನೇಕ ಸಂಕಲ್ಪಗಳಿವೆ. ಎ ಪ್ಲಾನ್ ಅಂಡ್ ಪ್ರಿಪರೇಷನ್ಸ್. ಮನುಷ್ಯ ಅನೇಕ ಪ್ಲಾನ್ ಮಾಡ್ತಾನೆ, ಅನೇಕ ಪ್ರಿಪರೇಷನ್ ಮಾಡ್ತಾರೆ. ಬಟ್ ದೇವರ ವಾಕ್ಯ ಹೇಳ್ತದೆ, ತಕ್ಕ ಉತ್ತರ ಕೊಡುವ ಸಾಮರ್ಥ್ಯ ಅದು ಯೆಹೋವನಿಗೆ ಮಾತ್ರನೇ ಇದೆ ಅಂತ. 37ನೇ ಕೀರ್ತನೆಯಲ್ಲಿ ಹೀಗೆ ಹೇಳ್ತದೆ, ನಿನ್ನ ಇಷ್ಟಾರ್ಥಗಳನ್ನು ಅವನು ನೆರವೇರಿಸ್ತಾನೆ. ಯಾವಾಗ ಯಾವಾಗ ನಿನ್ನ ಕರ್ತನಲ್ಲಿ ಭರವಸೆ ಇಟ್ಟು ನೀನು ದೇಶದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರೆ ಅವನು ನಿನ್ನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಾನೆ. ನಾವು ಮೇಲ್ಗಡೆ ಇರೋ ವಾಕ್ಯನ ಗಾಳಿಗೆ ತೂರು ಬಿಟ್ಟು ಬಿಡ್ತೀವಿ, ಬೇಕಾಗಿರೋದು ಮಾತ್ರ ಆರಿಸ್ಕೊತೀವಿ. ಅದೇ ನಮಗಿರೋ ದೋಷ. ಇಷ್ಟಾರ್ಥಗಳನ್ನು ದೇವರು ನೆರವೇರಿಸ್ತಾನೆ. ಎಸ್, ದೇವರಿಗೆ ಚೆನ್ನಾಗಿ ಗೊತ್ತು ನನ್ನ ಮಕ್ಕಳಿಗೆ ಏನು ಕೊಡಬೇಕು ಅಂತ. ಇದ್ರ ಒಳಗಡೆ ಇರುವಂತ ಪ್ರೀತಿಯ ತಂದೆದಿರೆ, ತಾಯಿಂದಿರೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕೂಸಿಗೆ ನೀವು ಯಾವ ಟೈಮಲ್ಲಿ ಹಾಲು ಕೊಡಬೇಕು, ಯಾವ ಟೈಮಲ್ಲಿ ಚಪಾತಿ ಕೊಡಬೇಕು, ಯಾವ ಟೈಮಲ್ಲಿ ಮಾಂಸ ಕೊಡಬೇಕು ಅಂತ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ದೋಷಿಗಳಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಕೊಡಬೇಕೆಂದು ಬಯಸುವುದಾದರೆ ಪರಲೋಕದಲ್ಲಿ ಇರುವ ತಂದೆಯಾದ ದೇವರು ನಿಮಗೋಸ್ಕರವಾಗಿ ಅವನಿಗೆ ಕೆಟ್ಟದ್ದೆಲ್ಲ ಯೋಚನೆ ಮಾಡ್ತಾ ಇರೋದು, ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇದ್ದಾನೆ. ಅವನು ಎಂದಿಗೂ ಕೆಟ್ಟದ್ದು ಮಾಡುವವನಲ್ಲ. ನನ್ನ ದೇವರ ಕುರಿತು ಕೀರ್ತನೆಕಾರನು ಹೀಗೆ ಹೇಳ್ತಾನೆ, ಅವನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ನನ್ನ ಕುರಿತು, ನಿಮ್ಮ ಕುರಿತು ದೇವರೊಂದು ಮಾಸ್ಟರ್ ಪ್ಲಾನ್ ಮಾಡಿಟ್ಟಿದ್ದಾನೆ. ಅದು ಯಾವಾಗ ಆರಂಭವಾಯಿತು ಪಾಸ್ಟರ್? ನಾವು ರಕ್ಷಣೆ ಒಂದು ಮೇಲ, ಕ್ಷಮಿಸ್ರಿ, ದೇವರ ವಾಕ್ಯ ಹೇಳ್ತದೆ, ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯದ 5ನೇ ವಾಕ್ಯ ಹೀಗೆ ಹೇಳ್ತದೆ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಾನು ನಿನ್ನನ್ನು ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ಆರಿಸ್ಕೊಂಡಿದ್ದೀನಿ ಅಂತ. ಹಾಗಾದ್ರೆ ತಾಯಿಯ ಗರ್ಭದಲ್ಲಿ ಇರುವಾಗ ಇವನನ್ನ ದೇವರು ಪ್ರವಾದಿಯಾಗಿ ನೇಮಿಸಿದ್ದಾರೆ ಅಂತ. ಇದರ ಒಳಗಡೆ ಇರುವ ದೇವ ಮಕ್ಕಳೇ, ಇನ್ನೊಂದು ಹೆಜ್ಜೆ ಮುಂದೆ ಹೋದ್ರೆ 139ನೇ ಕೀರ್ತನೆ 16ನೇ ವಾಕ್ಯ ಹೇಳ್ತದೆ, ಮಾತೃ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿರುವಾಗಲೇ, ನಿನ್ನ ಜೀವನದ ಮೊದಲನೇ ದಿವಸ, ನಿನ್ನ ಕೊನೆ ದಿವಸ, ಅಂದ್ರೆ ನಿನ್ನ ದಿವಸಗಳನ್ನೆಲ್ಲ ತನ್ನ ಪುಸ್ತಕದಲ್ಲಿ ಅವನು ಆಲ್ರೆಡಿ ಬರೆದಿಟ್ಬಿಟ್ಟಿದ್ದಾನೆ. ಅದನ್ನ ಅಳಿಸೋದಕ್ಕೆ ಈ ಲೋಕದಲ್ಲಿ ಯಾವ ಶಕ್ತಿಗಾಗ್ಲಿ, ಯಾವ ವ್ಯಕ್ತಿಗಾಗ್ಲಿ ಅದಕ್ಕೆ ಸಾಮರ್ಥ್ಯ ಇಲ್ಲ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅರ್ಥ ಆದವ್ರು ಆಮೇಲೆ ಹೇಳ್ರಿ. ಸೊ ಗಾಡ್ ಮೇಡ್ ಎ ಮಾಸ್ಟರ್ ಪ್ಲಾನ್. ನನ್ನ ಜೀವನ ನಾನು ರೂಪಿಸ್ತಾ ಇಲ್ಲ, ನನ್ನ ಜೀವನವನ್ನು ಕರ್ತನು ರೂಪಿಸ್ತಾ ಇದ್ದಾನೆ. ನನಗೆ ಬೇಕಾದದನ್ನೆಲ್ಲ ಅವನು ಒದಗಿಸ್ತಾನೆ. ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಕುರಿತು ನಾನು ಆಲೋಚಿಸುವುದು,
ನಿಮ್ಮ ಕುರಿತು ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 29:11 ಹೇಳುತ್ತದೆ, ನಿಮ್ಮ ಕುರಿತು ನಾನು ಆಲೋಚಿಸೋದು ಹಿತಕರವಾದ ಯೋಚನೆಯ ವಿನಃ ಅಹಿತಕರವಾದ ಯೋಚನೆ ಅಲ್ಲ. ಅದು ಒಳ್ಳೆಯ ಯೋಚನೆ. ದೇವರು ನೀವು ಚಿಂತೆ ಮಾಡೋದಕ್ಕಿಂತ ಅಧಿಕವಾಗಿ ನಿಮ್ಮ ಕುರಿತು ದೇವರು ಚಿಂತೆ ಮಾಡ್ತಾ ಇದ್ದಾನೆ. ಅದು ಒಪ್ಪುವ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಸ್ತೋತ್ರ. ದೇವರ ವಾಕ್ಯ ಹೇಳ್ತದೆ, ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಅದರ ಅರ್ಥ, ಈ ಲೋಕ ಹುಟ್ಟೋದಕ್ಕೆ ಮುಂಚೆ, ಅಂದರೆ ಅಮ್ಮನ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿ ಪ್ರವೇಶ ಮಾಡೋದಕ್ಕೆ ಮುಂಚೆನೇ ದೇವರು ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಹಾಕ್ಬಿಟ್ಟಿದ್ದಾನೆ. ಅದ್ರ ಮಧ್ಯದಲ್ಲಿ ಯಾವ ಸೈತಾನ್ ಬಂದು ನಿನ್ನ ಭವಿಷ್ಯದ ಕುರಿತು ಏನು ಹೇಳಿದ್ರು ನೀನು ಹೇಳಬೇಕಾಗಿರೋದು ಐ ಡೋಂಟ್ ಕೇರ್, ನಾನು ಅದಕ್ಕೆ ಯಾವುದಕ್ಕೂ ಬೆಲೆ ಕೊಡೋದಿಲ್ಲ. ಕಾರಣ ನನ್ನ ಭವಿಷ್ಯ, ನನ್ನ ದೇವರ ವಾಕ್ಯ ಹೇಳ್ತದೆ, ತನ್ನ ಅಂಗೈಯಲ್ಲಿ ಅವನು ನನ್ನನ್ನ ಚಿತ್ರಿಸಿಕೊಂಡಿದ್ದಾನೆ. ಅವನ ಕೈಯಲ್ಲಿ ಒಂದು ಪುಸ್ತಕ ಇದೆ. ಅದರಲ್ಲಿ ರವಿ ಏನಾಗಬೇಕು, ಅಲ್ಲಲ್ಲಿಯ ಮಂಜು ಕುಮಾರ್ ಏನಾಗಬೇಕು, ಪಾಸ್ಟರ್ ರಾಜು ಏನಾಗಬೇಕು, ಸಹೋದರಿ ಮಂಗಳ ಏನಾಗಬೇಕು, ಅಲ್ಲಲ್ಲಿಯ ಗಂಗಮ್ಮ ಏನಾಗಬೇಕು, ಇದೆಲ್ಲ ಅವನ ಪುಸ್ತಕದಲ್ಲಿ ತಾಯಿಯ ಗರ್ಭದಲ್ಲಿ ಹುಟ್ಟೋದಕ್ಕೆ ಮುಂಚೆ ಸ್ಕ್ಯಾನಿಂಗ್ ರಿಪೋರ್ಟ್ ಬರೋದಕ್ಕೆ ಮುಂಚೆನೆ ದೇವರೊಂದು ಮಾಸ್ಟರ್ ಪ್ಲಾನ್ ಮಾಡಿಟ್ಟಿದ್ದಾನೆ. So you are not an ordinary person. ಸ್ತೋತ್ರ. ಪಾಸ್ಟ್ರೇ, ನಮ್ಮ ಕುರಿತು ಏನೋ ಹೇಳಿದ್ರಿ, ನಮ್ಮ ಮಕ್ಕಳ ವಿಷಯನೇ ನಮ್ಗೆ ತುಂಬ ಭಾರ ಆಗಿದೆ ಪಾಸ್ಟ್ರೇ. ಡೋಂಟ್ ವರಿ, ನಿನ್ನ ಕುರಿತು ಮಾತ್ರ ಅಲ್ಲ, ನಿಮ್ಮ ಮಕ್ಕಳ ಕುರಿತು. ನಿನ್ನ ಕಾಲ ಮುಗಿಯೋದು ಮಾತ್ರ ಅಲ್ಲ, ತಲೆಮಾರಿಗಳಿಗೂ ಯುಗಾಂತರಗಳಿಗೂ ಅವನು ಒಳ್ಳೆಯವನು, ಅವನ ಕೃಪೆ ಶಾಶ್ವತ ಎಂದು ಹೇಳತಕ್ಕಂತೆ ನಿನಗೆ ಮಾತ್ರ ಅಲ್ಲ, ನಿನ್ನ ತಲೆಮಾರು, ಇದರ ಒಳಗಡೆ ಯಾರಾದರೂ ಗರ್ಭವತಿಯರಾದ ಸ್ತ್ರೀಯರು ಇರೋದಾದ್ರೆ, ನಿಮ್ಮ ಹೊಟ್ಟೆಯಲ್ಲಿರೋ ಕೂಸು ನೀವು ಕಾಣಕ್ಕೆ ಮುಂಚೆನೆ ಪರಲೋಕದ ದೇವರು ಆ ಮಗುವಿನ ಕುರಿತು ಅವನ ಹೆಸರು ಏನಾಗಿರ್ಬೇಕು, ಅವನು ಎಂಥ ಬಣ್ಣ ಇರಬೇಕು, ಏನು ಕೆಲಸ ಮಾಡಬೇಕು, ಅವನ ಕುರಿತಾದ ಎಲ್ಲ ಮಾಸ್ಟರ್ ಪ್ಲಾನ್ ದೇವರ ಕೈಯಲ್ಲಿದೆ. ಅದರಿಂದ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಚಿಂತಾ ಭಾರಗಳನ್ನ ನನ್ನ ಮೇಲೆ ಹಾಕಿ ನೀನು ನಿಶ್ಚಿಂತೆಯಿಂದ ಇರು ಅಂತ. ಆಮೆನ್. ಪ್ರಾವಿಡೆನ್ಸ್ ಆಫ್ ಗಾಡ್, ದೈವ ಅನುಗ್ರಹ. ಅದು ದೇವರ ವಾಕ್ಯ ಹೀಗೆ ಹೇಳ್ತದೆ. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 32:39 ನಾನು ಅವರ ಹಿತವನ್ನ ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ. ಅಲೋ, ಯಾರ್ದು? ನಿಮ್ಮ ನಂತರ, ಸ್ತೋತ್ರ, ನಿಮ್ಮ ನಂತರ ನಿಮ್ಮ ಮಕ್ಕಳ ಹಿತವನ್ನು ಸಹ ದೇವರು ಬಯಸ್ತಾ ಇದ್ದಾನೆ. ಸತ್ಪುರುಷನ ಗತಿ ಸ್ಥಾಪನೆಯು ಯೆಹೋವನಿಂದಲೇ ಉಂಟಾಗುತ್ತದೆ. ಅವನ ಪ್ರವರ್ತನೆಯನ್ನು ದೇವರು ಮೆಚ್ಚುವಂತನಾಗಿರುತ್ತಾನೆ. ನೀನು ದೇವರ ನಾಮಕ್ಕಾಗಿ ನಿಂತ್ರೆ, ದೇವರ ರಾಜ್ಯಕ್ಕಾಗಿ ನಿಂತ್ರೆ ನಿನ್ನ ಗತಿ ಅಧೋಗತಿ ಆಗೋದಿಲ್ಲ. ಸುಸ್ಥಿತಿಯಲ್ಲಿ ದೇವರು ತರ್ತಾನೆ. ನೀನು ಕೆಳಗಿನವನಾಗೋದಿಲ್ಲ, ನೀನು ಮೇಲಿನವನಾಗಿರುತ್ತೀಯ. ನೀನು ಸಾಲ ತೆಗೆದುಕೊಳ್ಳೋನಲ್ಲ, ನೀನು ಸಾಲ ಕೊಡುವಂತೆ ಮಾಡ್ತಾನೆ. ನೀನು ಅಲ್ಲಲ್ಲೂಯ್ಯ ಒಳಗಡೆ ಬಂದ್ರೆ ಆಶೀರ್ವಾದ, ಹೊರಗಡೆ ಹೋದ್ರೆ ಆಶೀರ್ವಾದ. ನಿನ್ನ ಕೈ ಕೆಲಸ ಎಲ್ಲ ಸಫಲವಾಗ್ತಾ ಇರುತ್ತೆ. ಶುಭವು ಕೃಪೆಯು ನಿನ್ನ ಜೀವ ಮಾನವಲ್ಲ, ನಿನ್ನ ತಲೆಮಾರಿನವರೆಗೂ ಅದು ನಿನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. Get ready. Church, get ready. Hallelujah. Amen. ಈ ಪ್ರಾವಿಡೆನ್ಸ್ ಆಫ್ ಗಾಡ್, ದೈವಾನುಗ್ರಹ ಅನ್ನೋದು ನಾನು ಪ್ಲಾನ್ ಮಾಡಿದ್ರೆ, ಅಮ್ಮಮ್ಮ ಅಂದರೆ ನಾನೆಲ್ಲ ಕೂಡಿಸಿ ಕಳೆದು ಲೆಕ್ಕ ಹಾಕಿ ಏನೆಲ್ಲ ಮಾಡಿದ್ರು, ಅಮ್ಮಮ್ಮ ಅಂದರೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ತೃಪ್ತಿ ಆಗ್ಬಿಟ್ಟು ಅಲ್ಲಿಗೆ ಮಟ್ಟ ಹಾಕ್ಬಿಡ್ತಿದ್ದೆ. ಸಾಕು, ಥ್ಯಾಂಕ್ ಯು ಜೀಸಸ್ ಅಂದ್ಬಿಡ್ತಿದ್ದೆ. ಅವನು ಯಾವ ಕಾಡಿಗೆ ಹಾಕ್ತಾನೋ ಅಲ್ಲೆಲ್ಲ ಹೋಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ
ದೇವರು ನನ್ನನ್ನು ನನ್ನ ಪ್ಲಾನ್ ಚೇಂಜ್ ಮಾಡಿ ದೇವ್ರ ಪ್ಲಾನಲ್ಲಿ ನಡೆಸಿದ್ರಿಂದ ಆಮೇಲೆ ಇವತ್ತೆಲ್ಲ ನನ್ನ ಹತ್ರ ಬಂದು ಕಲಿಯೋರು ಹೇಳ್ತಾರೆ, ಅಪ್ಪ ಭಯಂಕರ ಪ್ಲಾನ್ ಮಾಡಿದ್ವಿ ಫಸ್ಟ್, ಅದೆಲ್ಲ ಮಾಡಿದ್ವಿ. ನೀವು ಏನೆಲ್ಲ ಪ್ಲಾನ್ ಮಾಡ್ರಿ, ನೀವೆಲ್ಲ ಪ್ಲಾನ್ ಮಾಡ್ರಿ, ನಿಮ್ಮ ಪ್ಲಾನ್ ಪ್ರಕಾರ ಎಲ್ಲ ನಡೆದ್ರೆ ನಿಮಗೆ ದಿಲ್ ಖುಷ್ ಆಗುತ್ತೆ. ಸೋತ್ರ ಮಸ್ತ್ ಖುಷಾಯಿ ಅಂತೀರ, बहुत ಖುಷಾಯಿ ಅಂತೀರ. ಆದರೆ ಆ ಪ್ಲಾನ್ ಎಲ್ಲ ಮಾಡಿ ತಡಕ್ಕಂತ ಆ ಪ್ಲಾನ್ ಎಲ್ಲ ಕುಸ್ತೋದ್ರೆ ನೀವು ಕುಸ್ದು ಬೀಳ್ತೀರ. ನಿಮ್ಮನ್ನ ವೆಂಟಿಲೇಟ್ರಲ್ಲಿ ಹಾಕಿರ್ತಾರೆ, ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರುತ್ತೆ. ಆಮೇನ್. ಬಟ್ ಗಾಡ್, ಇಫ್ ಯು ಆರ್ ಟ್ರಸ್ಟಿಂಗ್ ಗಾಡ್, ನೀನ್ ದೇವರಲ್ಲೇ ಭರವಸೆ ಇಟ್ಟರೆ ನಿನ್ನ ಪ್ಲಾನ್ ಅಲ್ಲ ದೇವರ ಪ್ಲಾನ್, ನಿನ್ನ ಆಲೋಚನೆ ಅಲ್ಲ ದೇವರ ಆಲೋಚನೆ, ನಿನ್ನ ಮಾರ್ಗವಲ್ಲ ದೇವರ ಮಾರ್ಗ, ನಿನ್ನ ಆಲೋಚನೆಗಿಂತ ದೇವರ ಆಲೋಚನೆ, ನಿನ್ನ ಮಾರ್ಗಕ್ಕಿಂತ ದೇವರ ಮಾರ್ಗ ಅದು ಉನ್ನತವಾಗಿದೆ. ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ, ಗಟ್ಟಿಯಾಗಿ ಆಮೇಲೆ ಹೇಳ್ರಿ. Thank God for God's plan. Thank God for God's plan. Thank God for providence of God. ನಾನು ಎಲ್ಲ ಹೋಗಬೇಕಾಗಿತ್ತು, ಏನೋ ಮಾಡಬೇಕಾಗಿತ್ತು, ಆದ್ರೆ ದೇವರು ದಾರಿ ತಿರುಗಿಸಿ ನನ್ನನ್ನು ಕರ್ಕೊಂಡ್ಬಂದು ಈ ಸ್ಥಾನದಲ್ಲಿ ಪಾಸ್ಟರ್ ಆಗಿ ಮಾಡಿರೋದು. ಅದು ಮಾನಸಿಕ ಬುದ್ಧಿಯ ಪ್ಲಾನ್ ಅಲ್ಲ, ಇದು ದೈವ ಪ್ಲಾನ್. ಸೋತ್ರ ಎಸ್. ಕೆಲವರು ಪ್ಲಾನ್ ನೋಡಿದ್ರೆ ಜೈಲ್ ಕಂಬಿ ಎಣಿಸ್ಬೇಕಾಗಿತ್ತ, ಕಟ್ಕಟೆ ಹತ್ತಿ ಇಳಿತಾ ಇರಬೇಕಾಗಿತ್ತ. ಮನುಷ್ಯನೆಲ್ಲ ಪ್ಲಾನ್ ಮಾಡ್ತಾನೆ. ಕಾನಾ ಊರಿನ ಮದುವೆಯಲ್ಲಿ ಮನುಷ್ಯ ಎಲ್ಲ ಪ್ಲಾನ್ ಮಾಡ್ದ. ಒಂದು ಮದುವೆ ಅಂದಮೇಲೆ ತಿಂಗಳಾಂಗಟ್ಲೆ ಪ್ಲಾನ್ ಮಾಡ್ತಾರೆ. ಕುಕ್ಕನ್ನ ಬುಕ್ ಮಾಡ್ತಾರೆ, ಬುಕ್ ಮಾಡಿ ಅವನ ಕುಕ್ ಮಾಡೋಕ್ಕೆ ಹೇಳ್ತಾರೆ. ಅವನೆಲ್ಲ ಮಾಡ್ತಾನೆ, ಅವನಿಗೆ ಗೊತ್ತಿರೋದೆಲ್ಲ ಮಾಡಿರ್ತಾನೆ. ಆದರೆ ಟೈಮಿಗೆ ಬಂದಾಗ ದ್ರಾಕ್ಷಾರಸ ಖಾಲಿ ಆಗ್ಬಿಟ್ರೆ ಏನು ಮಾಡ್ತೀರ? ಕೊರತೆ ಬಂದರೆ ಪ್ಲಾನ್ ಅಲ್ಲ, ನಾವು ಇಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಜನ ಬಂದ್ಬಿಟ್ರೆ ಕೊರತೆ ಆಗ್ಬಿಡ್ತು. ಏನು ಮಾಡೋದು? ಕೈ ಓಡಲ್ಲ, ಕಾಲು ಓಡಲ್ಲ. ಈಗಾದ್ರೆ ಅನ್ನ ಸಾಂಬಾರು ಮಾಡ್ಬೋದು, ಸೋತ್ರ ತಿಳಿ ರಸ ಆದರೂ ಮಾಡಾಕ್ತಾರೆ. ಆಗ ದ್ರಾಕ್ಷಾರಸ ಇಮ್ಮಿಡಿಯೇಟಾಗಿ ಮಾಡೋಕ್ಕಾಗಲ್ರಿ. ಅಲ್ಲಲ್ಲಿ ಮನುಷ್ಯನ ಪ್ಲಾನ್ ಎಲ್ಲ ತಲೆ ಕೆಳಗಡೆ ಮಾಡೋದು ಹೆಂಗೆ ಗೊತ್ತಾ? ದೇವರು ಇಂಪಾರ್ಟೆಂಟ್ ಸ್ಥಾನದಲ್ಲೇ ಕೈ ಹಾಕ್ತಾನೆ. ಅಲ್ಲಿ ಬ್ರೇಕ್ ಹಾಕಿದ್ರೆ ನಿಂದೆಲ್ಲ ಪ್ಲಾನು ಬಿದ್ದೋಗುತ್ತೆ. ಏತಕ್ಕೋಸ್ಕರ? ನಿನ್ನ ಪ್ಲಾನ್ ಕೆಳಗಡೆ ಬಿದ್ದಿದ್ರಿಂದ ದೇವರ ಪ್ಲಾನ್ ನೆರವೇರಬೇಕಾಗಿದೆ. ಅದನ್ನೇ ಕರೆಯೋದು ಪ್ರಾವಿಡೆನ್ಸ್ ಆಫ್ ಗಾಡ್. ಅದು ದೈವ ಅನುಗ್ರಹ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಕೊರತೆ ಬಂದಿದ್ದು ಅದು ದೇವರ ನಾಮದ ಮಹಿಮೆಗೋಸ್ಕರ. ಇವತ್ತು ನಿನ್ನ ಜೀವನದಲ್ಲಿ ಕೊರತೆ ಬಂದಿದ್ದು ಅದು ದೇವರ ನಾಮದ ಮಹಿಮೆಗೋಸ್ಕರ. ಆ ಕೊರತೆ ಬರ್ದಿರ ಇದ್ದಿದ್ರೆ ನೀನು ಇಲ್ಲಿ ಕುತ್ಕೋ ಸ್ತೋತ್ರ ಹೇಳ್ತಿದ್ದ? ಆ ರೋಗ ಬರ್ದಿರ ಇದ್ದಿದ್ರೆ ಇಲ್ಲಿ ಕುತ್ಕೋ ಸ್ತೋತ್ರ ಹೇಳ್ತಿದ್ದ? ಆ ಇಕ್ಕಟ್ಟು ಬರಲಿಲ್ಲ ಆದ್ರೆ ನೀನು ಇಲ್ಲಿ ಕುತ್ಕೋ ಸ್ತೋತ್ರ ಹೇಳ್ತಿದ್ದ? ನಿನಗೆ ಆ ಇಕ್ಕಟ್ಟು ಬಂದಿದ್ದಕ್ಕಾಗಿ ನೀನು ಸ್ತೋತ್ರ ಹೇಳಲೇಬೇಕು. ಅದರಿಂದ ನೀನು ಆ ಟ್ರ್ಯಾಕ್ಗೆ ಬಂದೆ, ನೀನು ದೇವರ ಮಾರ್ಗಕ್ಕೆ ಬಂದೆ. ದೇವರು ಒಬ್ಬನನ್ನ ಕಂಡಿರೋದಾದ್ರೆ, ಅವನ ಮೇಲೆ ದೇವರು ಮಾಸ್ಟರ್ ಪ್ಲಾನ್ ಮಾಡಿರೋದಾದ್ರೆ, ಈ ಲೋಕದ ಯಾವ ಶಕ್ತಿಗೂ ಅದನ್ನ ಚೇಂಜ್ ಮಾಡಕ್ಕಾಗೋದಿಲ್ಲ. ದೇವರ ವಾಕ್ಯ ಹೇಳ್ತದೆ, ನಾನು ಕೈ ಚಾಚಿದ್ದೇನೆ, ಯಾರದನ್ನ ಹಿಂದಕ್ಕೆ ತಳ್ಳುತ್ತಾರೆ? ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸಂದೇಶ ತಲೆ ಮೇಲೆ ಹೋಗಬಾರ್ದು, ತಲೆ ಒಳಗಡೆ ಹೋಗ್ಬೇಕು. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ತಲೆ ಒಳಗಡೆ, ತಲೆ ಮೇಲ್ಗಡೆ ಅಲ್ಲ. ದೇರ್ ಇಸ್ ಎ ಪ್ಲಾನ್. ದೇವರೆಲ್ಲ ಪ್ಲಾನ್ ಮಾಡಿದ್ದಾನೆ. ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:28 ಹೀಗೆ ಹೇಳುತ್ತದೆ, ಇದಲ್ಲದೆ ದೇವರು ತನ್ನ ಸಂಕಲ್ಪದ ಮೇರೆಗೆ ಕರೆದು
ತನ್ನನ್ನ ಪ್ರೀತಿಸುವವರ ಹಿತಕ್ಕೋಸ್ಕರ, ಯಾರನ್ನ? ಆ ಪ್ರೀತಿಸಿದವರ ಹಿತಕ್ಕೋಸ್ಕರ ತಂದೆಯಾದ ದೇವರು ತನ್ನ ಏಕ ಕುಮಾರನಾದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕೊಡುವುದರ ಮೂಲಕ ಪ್ರೀತಿಯ ನಿಜಗುಣ ತೋರಿಸಿದವನು. ಆ ದೇವರು ಹೇಳ್ತಾ ಇದ್ದಾನೆ, ಆ ರವಿ ಮೇಲಿರೋ ಪ್ರೀತಿಯಿಂದ, ಆ ಜಾನ್ ಮೇಲಿರೋ ಪ್ರೀತಿಯಿಂದ, ಆ ಎಡ್ವಿನ್ ಮೇಲಿರೋ ಪ್ರೀತಿಯಿಂದ, ಸ್ತೋತ್ರ ಸ್ತೋತ್ರ ಸ್ತೋತ್ರ, ಎಲ್ಲ ಪ್ರತಿಕೂಲಗಳನ್ನ ನಾನು ಅನುಕೂಲವಾಗಿ ಮಾಡ್ತೀನಿ ಅನ್ನೋದು, ದೇವರ ಅನುಕೂಲವಾಗಿ ಮಾಡ್ತೀನಿ ಎಂದು ಪಕ್ಕದ ಮನೆಯವರಲ್ಲ, ಪಕ್ಕದಲ್ಲಿ ಇರೋರಲ್ಲ ಗ್ರಹಿಸೋದು, ನಾನು ಗ್ರಹಿಸ್ಕೊಂಡಿದ್ದೀನಿ. ಅಂತವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಹೇಳ್ರಿ, ಯೇಸುವಿನ ನಾಮದಲ್ಲಿ ಇದೆಲ್ಲ ಅನುಕೂಲವಾಗುತ್ತೆ. ಇವತ್ತು ಪ್ರತಿಕೂಲ ಇದೆ, ಅದನ್ನ ದೇವರು ಟರ್ನ್ ಮಾಡ್ತಾನೆ, ಅದನ್ನ ರೌಂಡ್ ಹೊಡೆದು ದೇವರು ನಮಗೆ ಅನುಕೂಲವಾಗಿ ಮಾಡ್ತಾನೆ. ಎಲ್ಲಿ ಕಟ್ಟಿದೆಯೋ ದೇವರಲ್ಲಿ ಅನುಕೂಲ, ಎಲ್ಲಿ ಪ್ರಯಾಸ ಇದೆಯೋ ಅಲ್ಲಿ ದೇವರ ಅನುಕೂಲ. ಹೇಳ್ರಿ, ಇವಾಗ ಹೇಳ್ರಿ, ಎಲ್ಲಿ ರೋಗ ಇದೆಯೋ ಅಲ್ಲಿ ದೇವರು ನಿಮಗೆ, ಎಲ್ಲಿ ಸಾಲ ಇದೆಯೋ, ಎಲ್ಲಿ ಕಷ್ಟ ಇದೆಯೋ, ಎಲ್ಲಿ ನಿಮಗೆ ಒಂಟಿತನ ಇದೆಯೋ ಅಲ್ಲಿ ದೇವರು ನಿಮಗೆ ಅನುಕೂಲ. ಪುಸ್ತಕದಲ್ಲಿ ಹೇಳಿದ್ರು, ನಾನು ಅವ್ರ ಕುರಿತು ಮಾಡ್ತಾರ ಹಿತ ಅಶುಭವಾದದ್ದಲ್ಲ, ಅಹಿತಕರವಾದದ್ದಲ್ಲ, ಅದು ಒಳ್ಳೆ ಹಿತಕರವಾದದ್ದು. ಅವ್ರ ಹಿತಕ್ಕೋಸ್ಕರ ನಾನು ಯಾರು ಪ್ರತಿಕೂಲ ಆದ್ರೂ ಅದನ್ನ ನಾನು ಅನುಕೂಲವಾಗಿ ಮಾಡದೇ ಇರ್ತೀರ. ಅದನ್ನ ಯಾರು ತಿಳ್ಕೊಬೇಕು ಗೊತ್ತಾ? ವಾಕ್ಯ ಪೂರ್ತಿಯಾಗಿ ಓದಿದಾಗ ಗಮನಿಸಿ. ಎಸ್, 8:28 ರೋಮಾಪುರದವರಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8 ವರ್ಸ್ 28. ಎಸ್, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಯಾರು ಗೊತ್ತಿದೆ? ಎಷ್ಟು ಜನ ಹೇಳ್ತೀರಾ ಇವತ್ತಿನ ಅವಸ್ಥೆ ನನಗೆ ಪ್ರತಿಕೂಲ, ಆದ್ರೆ ನನ್ನ ಮೇಲೊಬ್ಬ ದೇವರಿದ್ದಾನೆ, ನನ್ನ ಮಾತೃ ಗರ್ಭದಿಂದನೇ ಅವನ ಪುಸ್ತಕದಲ್ಲಿ ಎಲ್ಲ ಬರೆದಿಟ್ಟಿದ್ದಾನೆ. ಮಗನೇ ಡೋಂಟ್ ವೆರಿ, ಮಗನೇ ಮಗಳೇ ಭಯಪಡಬೇಡ, ಈ ಪ್ರತಿಕೂಲ ಇದು ತಾತ್ಕಾಲಿಕ, ಈ ರೋಗ ತಾತ್ಕಾಲಿಕ, ಈ ಇಕ್ಕಟ್ಟು ತಾತ್ಕಾಲಿಕ, ಈ ಅಸಮಾಧಾನ ತಾತ್ಕಾಲಿಕ. ನಾನು ನಿನಗೋಸ್ಕರ, ನಿನ್ನ ಕುಟುಂಬಕ್ಕೋಸ್ಕರ ಎಲ್ಲವನ್ನ, ಇವತ್ತು ನಿನಗೆ ವಿರೋಧಿಯಾದವರನ್ನ, ಶತ್ರುಗಳನ್ನ ಮಿತ್ರನಾಗಿ ಮಾಡಿ ಪ್ರತಿಕೂಲವಾಗಿರೋದನ್ನ ಅನುಕೂಲವಾಗಿ ಟರ್ನ್ ಮಾಡಿಬಿಡ್ತೀನಿ. ಅದು ನಮಗೆ ಗೊತ್ತಿರಬೇಕು. ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆಯಾ? ಗೊತ್ತಿರೋರು ಯಾರಾದ್ರೂ ಇದ್ರೆ ಅವ್ರು ಮಾತ್ರ ಹೇಳ್ರಿ, ಗೊತ್ತಿರೋರು ಮಾತ್ರ ಶಬ್ದ ತೆಗೆದು ಹೇಳ್ರಿ. ಗೊತ್ತಿದೆಯಾ? ಗೊತ್ತಿದೆ ಅಂತ ಹೇಳ್ರಿ. ಸೈತಾನ್ ಕೇಳಿಸ್ಕೊಳ್ಳೆ, ಅವನ್ ಕಿವಿಡ, ಅವನು ಸರಿಯಾಗಿ ಕೇಳಿಸಲ್ಲ ಅವನಿಗೆ. ನೀವು ಹೇಳೋದು ಅವನಿಗೆ ಕೇಳಿಸ್ಬೇಕು. ಅಂಧಕಾರ ಶಕ್ತಿಯೇ, ದುರಾತ್ಮನೇ, ನನ್ನಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಹೆಚ್ಚಿನವನು. ನನ್ನ ಭವಿಷ್ಯ ದೇವರ ಕೈಯಲ್ಲಿ, ನನ್ನ ಕುಟುಂಬ ದೇವರ ಕೈಯಲ್ಲಿ, ನನ್ನ ಮಕ್ಕಳು ದೇವರ ಕೈಯಲ್ಲಿ, ನನ್ನ ಬಿಸ್ನೆಸ್ ದೇವರ ಕೈಯಲ್ಲಿ, ನನ್ನ ಸೇವೆ ದೇವರ ಕೈಯಲ್ಲಿ, ಸಭೆ ದೇವರ ಕೈಯಲ್ಲಿ. ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಹಿಂಗೆ ಹೇಳ್ತಾನೆ ನೋಡ್ರಿ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 10ನೇ ವಾಕ್ಯ. 2 ಕೊರಿಂಥ 12:10. ಆದುದರಿಂದ ಇದು ಗೊತ್ತಿರೋದ್ರಿಂದ, ಹಲೋ ಗೊತ್ತಿರೋರೆಲ್ಲರೂ ವಾಕ್ಯ ಸಿಗ್ತಾ? ಗೊತ್ತಿರೋದ್ರಿಂದ, ಆದುದರಿಂದ ಅಂದ್ರೆ ಇದೆಲ್ಲ ನಮ್ಗೆ ಅಷ್ಟ ಗೊತ್ತಿರೋದ್ರಿಂದ, ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲ ಅವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ 5 ರೀತಿ ಪ್ರಾಬ್ಲಮ್ ಬಂದ್ರು ಕ್ರಿಸ್ತನ ನಿಮಿತ್ತ ಹಿಂಸೆ, ಇಕ್ಕಟ್ಟು,
ನಿರ್ಬಲಾವಸ್ಥೆ, ಆಮೇಲೆ ಕೊರತೆಯು ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೀನಿ ಅಂದ್ರೆ ಐ ಆಮ್ ಎ ಸ್ಯಾಟಿಸ್ಫೈಡ್ ಗೈ. ನೀವು ಯಾರು ಏನಾದ್ರೂ ಹೇಳ್ಕೊಡ್ರಿ, ಇಷ್ಟೊಂದು ಪ್ರತಿಕೂಲ ಇದ್ರು ಸ್ತೋತ್ರ ಹೇಳ್ತಿದ್ಯಲ್ಲೋ, ಇಷ್ಟೊಂದು ಕಷ್ಟದ ಮಧ್ಯದಲ್ಲಿ ಆರಾಧನೆ ಮಾಡ್ತಿದ್ಯಲ್ಲೋ, ನನಗೆ ಮಾತ್ರ ಗುಟ್ಟು ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಸ್ತೋತ್ರ ಹೇಳಿಸ್ತಾ ಇರೋದು ನನ್ನ ಒಳಗಡೆ ಒಬ್ಬ ಆತ್ಮನ ಇರೋದ್ರಿಂದ. ಯಾರಾದ್ರೂ ಆತ್ಮ ಇರೋರು ಮಾತ್ರ ಗಟ್ಟಿಯಾಗಿದೆ ಅವರಿಗೆ ಮಹಿಮೆ ಕೊಡ್ರಿ. ಐ ನೋ ನನ್ನ ಹೆಂಡತಿ ಗೊತ್ತಿಲ್ಲ ಅಂದ್ರೆ, ನನ್ನ ಗಂಡನ ಗೊತ್ತಿಲ್ಲ ಆದ್ರೆ, ನನ್ನ ಮಕ್ಕಳು ಗೊತ್ತಿಲ್ಲ ಆದ್ರೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿ ಗೊತ್ತಿಲ್ಲ ಆದ್ರೆ, ನನಗೊಂದು ಗೊತ್ತು, ಐ ಆಮ್ ಎ ಹ್ಯಾಪಿಯೆಸ್ಟ್ ಮ್ಯಾನ್. ನೋಡ್ರಿ ಸಿಸ್ಟರ್, 5 ಟೈಪ್ ಪ್ರಾಬ್ಲಮ್. ಇದರಲ್ಲಿ 5ರಲ್ಲಿ ಯಾವ್ದಾ ಟೈಪ್ ನೀವು ಇರ್ತೀರ ನೋಡ್ರಿ. ನನಗೆ ನಿರ್ಬಲ ಅವಸ್ಥೆ, ಬಲನೇ ಇಲ್ಲ, ಸೋತೋಗ್ತಾ ಇದ್ದೀವಿ. ಏನೋ ತೀರ್ಮಾನ ತಗೊಂತೀವಿ, ಒಂದೊಂದು ಮೆಸೇಜ್ ಕೇಳಿದಾಗಲೂ ನಿರ್ಧಾರ ತಗೊಂಡು ಹೋಗ್ತೀವಿ. ಹೋಗ್ತಾ ಬಾಗಿಲಿಂದ ಹೋಗ್ತಿದ್ದಂಗೆ ಡೌನ್ ಇಳಿತಿದ್ದಂಗೆ ನನ್ನ ಬಲ ಎಲ್ಲ ಕುಂದೋಗುತ್ತೆ. ಮತ್ತೆ ಯೋಚನೆ ಬರುತ್ತೆ, ಸಾಲಗಾರರು ಬಂದರೆ ಏನು ಉತ್ತರ ಹೇಳೋದು, ಅಯ್ಯೋ ಹೋಗು ಏನೋ ಜೀವನ, ಯಾಕೆ ಬದುಕಿದ್ದೀನೋ. ನಿರ್ಬಲ ಅವಸ್ಥೆ ಅಂಥವ್ರು ಯಾರಾದರೂ ಇದ್ದರೆ, ನೀವು ಮೌನವಾಗಿದ್ದಾಗಲೇ ನನಗೊಂದು ಸಂಶಯ, ಪಾಸ್ಟರ್ ನನ್ನ ವಿಷಯ ಹೇಳ್ತಿದ್ದಾರ ಅಂತ. ನಿರ್ಬಲ ಅವಸ್ಥೆ. ಆಮೇಲೆ ತಿರಸ್ಕಾರ. ನೀನು ಚರ್ಚ್ಗೆ ಹೋಗಿದ್ರಿಂದಾನೆ, ನೀನು ಜಾತಿ ಕಟ್ಟಿದ್ರಿಂದಾನೆ, ಹೋಗಿ 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 ಅದೇನು ಭಾನುವಾರ ಅಂದರೆ ಹೋಗ್ತೀಯಲ್ಲ ರವಿ ಪಾಸ್ಟರ್ ಸಂದೇಶ ಕೇಳೋಕ್ಕೆ ಅಂತ, ನಿನ್ನಿಂದನೇ ನಮ್ಮ ಮನೆಗೆ ಇದೆಲ್ಲ ದರಿದ್ರ ಬಂದಿದ್ದು, ನಿನ್ನಿಂದನೇ ಎಲ್ಲ ಆಗೋಗಿದ್ದು, ಎಲ್ಲ ಆಶೀರ್ವಾದ ತಡೆ ಹಿಡಿದು ನಿನ್ನಿಂದ ಎಲ್ಲರೂ ನಿನ್ನನ್ನು ತಿರಸ್ಕಾರ ಮಾಡಿದಾಗ. 3 ಕೊರತೆ. ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಾ ಇಲ್ಲ, ಸಂಪಾದನೆ ಮಾಡಿದಲ್ಲ ತೂತು ಚೀಲದಲ್ಲಿ ಆಗ್ತಂಗೆ, ಏನು ಮಾಡಿದ್ರು ಕೊರತೆ. ಸಾರು ಚೆನ್ನಾಗಿ ಮಾಡಿರ್ತೀನಿ, ಘಮ ಅಂದಿರುತ್ತೆ, ಉಪ್ಪಿನ ಕೊರತೆ ಇಲ್ಲ, ಖಾರ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಅಯ್ಯಯ್ಯೋ ಅದೇ ಇಲ್ವಲ್ಲ, ಕೊರತೆ. ಯಾವಾಗಲೂ ಒಂದು ಕೊರತೆ. 3ನೇ ಭಾಗ. 4 ಹಿಂಸೆ, ತಡಿಲಾರ್ದಷ್ಟು ಹಿಂಸೆ. ಅದು ಯಾವ ಹ್ಯಾಂಗಲಲ್ಲಿ ಬರುತ್ತೋ ಅಂತ ಹೇಳೋಕ್ಕಾಗಲ್ಲ. ಸಂಬಂಧಿಕರಿಂದ ಬರ್ಬೋದು, ನೆಂಟರಿಂದ ಬರ್ಬೋದು, ಸ್ನೇಹಿತರಿಂದ ಬರ್ಬೋದು, ಜೊತೆಗಾರರಿಂದನೇ ಬರ್ಬೋದು. ಯೋಬನ ಜೊತೆ ಇದ್ದ ಸ್ನೇಹಿತರು ಎಲ್ಲ ಒಳ್ಳೆಯವರೇ ಇದ್ರು, ಚುಚ್ಚಿನೇ ಪ್ರಶ್ನೆ ಕೇಳ್ತಿದ್ರು, ಹಿಂಸೆ ಆಗ್ತಾ ಇತ್ತು. ಹಿಂಸೆ. 4 ಇಕ್ಕಟ್ಟು. ಎಷ್ಟೇ ಪ್ರಯತ್ನ ಮಾಡಿದ್ರು ಈ ಇಕ್ಕಟ್ಟಿಂದ ತಪ್ಪಿಸ್ಕೊಳಕ್ ಆಗ್ತಾನೆ ಇಲ್ಲ. 5 ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ಈ 5 ಕಾರ್ಯಗಳು ಸಂಭವಿಸಿದಾಗ್ಲೂ ಪೌಲನು ಹೇಳ್ತಾನೆ, ನಾನು ಸಂತುಷ್ಟನಾಗಿದ್ದೇನೆ. ಅಂಥವ್ರು ಯಾರಾದರೂ ಇದ್ರ ಒಳಗಡೆ ಇದ್ದೀರಾ? ಇದೆಲ್ಲ ಬಂದ್ರೂ ಫಸ್ಟ್ ಆಫ್ ಆಲ್ ನೀವು ಅರ್ಥ ಮಾಡ್ಕೊಬೇಕು. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಎಷ್ಟು ಸಾರಿ ಚಡಿ ಏಟು ತಿಂದ ಗೊತ್ತಾ? ಎಷ್ಟು ಸಾರಿ ಸತ್ತೋದ ಅಂತ ವಾಡದೆ ಎತ್ತು ಬಿಸಾಕ್ಬಿಟ್ಟು ಹೋಗ್ಬಿಟ್ರು, ಸೋತ್ರ. ಅಡಗಿನಿಂದ ದೋಷ ಅವನಿಗೆ, ಸ್ವಂತ ಜನರಿಂದ ಪೆಟ್ಟ ದೋಷ, ಸಭೆಗಳಿಂದ ವಿರೋಧ, ಎಲ್ಲ ಕಡೆ ಪ್ರತಿಕೂಲ. ಇದೆಲ್ಲ ಇದ್ರೂ ಅವನು ಹೇಳ್ತಾನೆ, ಸಂತೋಷ ಪಡ್ರಿ, ಪುನಃ ನಿಮಗೆ ತಿರುಗಿ ನಾನು ಹೇಳ್ತೇನೆ ಸಂತೋಷ ಪಡ್ರಿ ಅಂತ. ಎಲ್ಲ ಇವನ ಜೈಲಲ್ಲಿ ಇತ್ಕೊಂಡು ಫಿಲಿಪಿಯ ಪತ್ರಿಕೆ ಬರೀವಾಗ ಜೈಲ್ ಒಳಗಡೆ ಇತ್ಕೊಂಡು ಹೊರಗಡೆ ಇರೋರಿಗೆ ಹೇಳ್ತಾ ಇದ್ದಾನೆ ಸಂತೋಷ ಪಡ್ರಿ, ತಿರ್ಗಾ ನಾನು ಹೇಳ್ತಾ ಇದ್ದೇನೆ ಸಂತೋಷ ಪಡ್ರಿ ಅಂತ. ಇಲ್ಲಿ ಜೈಲಲ್ಲ, ಸಭೆ ಒಳಗಡೆ ಕೂತ್ಕೊಂಡು ಫ್ರೀಯಾಗಿ ಕೂತ್ಕೊಂಡಿರುವಾಗ್ಲೂ ಹಳ್ಳೆಣ್ಣೆ ಕುಡ್ದವ್ರ ತರ ಕೂತಿರ್ತಾರೆ ಕೆಲವರು. ಅವನ್ ಜೈಲ್ ಒಳಗಡೆ ಇದ್ದಾನೆ. ಜೈಲ್ ಒಳಗಡೆ ಇರೋನು ಹೊರಗಡೆ ಇರೋರಿಗೆ ಹೇಳ್ತಾ ಇದ್ದಾನೆ ಸಂತೋಷ ಪಡ್ರಿ, ತಿರ್ಗಾ ನಾನು ಹೇಳ್ತಾ ಇದ್ದೀನಿ ಸಂತೋಷ ಪಡ್ರಿ. ಏನ್ ಕಾರಣ ಅಂದ್ರೆ ಅವನಿಗೊಂದು ಗೊತ್ತು, ಎಲ್ಲ ಅವಸ್ಥೆಯಲ್ಲೂ ಬದುಕೋದಕ್ಕೆ ಕಲ್ತಿರೋನು ಅವನು.
ಸಂತುಷ್ಟನಾಗಿದ್ದೇನೆ. ಸಂತುಷ್ಟನಾಗಿರೋದಕ್ಕೆ ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಯಾರಾದ್ರೂ ಈ ಮಾತನ್ನ ಹೇಳ್ತೀರಾ? ನಾನು ಯಾವಾಗ ನಿರ್ಬಲನಾಗಿರ್ತೀನೋ ಅವಾಗ ಬಹಳ ಬಲ, ನನಗೆ ಯಾವಾಗ ಪ್ರತಿಕೂಲ ಬರುತ್ತೋ ಅವಾಗ ಖುಷಿಯಪ್ಪ ಭಯಂಕರ ಅಂತ ಯಾರಾದ್ರೂ ಹೇಳಿದ್ದೀರಾ? ನೋಡ್ರಿ, ಸ್ತೋತ್ರ ಹಂಗೇ ಇಳಿದೋಯ್ತು. ಸುಮ್ಗೆರಿ ಪಾಸ್ಟರ್, ತಮಾಷೆ ಮಾಡಬೇಡ್ರಿ, ಓ ನಮ್ಮ ಕಷ್ಟ ನಮಗೆ ಗೊತ್ತು, ನೀವೇನು ಸಂತೋಷ ಪಡ್ರಿ ಅಂದ್ರೆ ನಾವು ಹೆಂಗೆ ಪಡೋಕ್ಕಾಗುತ್ತೆ? ಅದೇನೋ ಆಗಲ್ಲ ಬಿಡಿಪ್ಪ. ಹೌದು, ಸತ್ಯ ಕಣ್ರಿ. ಆದರೆ ಅಪೊಸ್ತಲನಾದ ಪೌಲನು, ದೇವರ ವಾಕ್ಯ ಹೇಳ್ತದೆ, ಕರ್ತನು ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿದವನಿಗೆ ಮಾತ್ರನೇ ಅದನ್ನು ಹೇಳಕ್ಕಾಗೋದು. ನಾನು ನಿರ್ಬಲ ಅವಸ್ಥೆಯಲ್ಲಿ ಇರುವಾಗಲೂ ಬಹು ಬಲ ಉಳ್ಳವನಾಗಿರುತ್ತೇನೆ. ಕಾರಣ, ಹದ್ದಿಗೆ ಬರುವಂತೆ ಅವನ ನೂತನ ಬಲವನ್ನು ಕೊಡ್ತಾನೆ. ಯಾವಾಗ ಅವನನ್ನೇ ಯಾವನು ಕರ್ತನನ್ನು ನಿರೀಕ್ಷಿಸಿಕೊಂಡಿರುತ್ತಾನೋ ಅವನಿಗೆ. ಆಮೇಲೆ ನೋಡ್ರಿ, ಮುಂದೆ ನೋಡ್ರಿ, ನಾನು ಯಾವಾಗ ನಿರ್ಬಲ ಅವಸ್ಥೆಯಲ್ಲಿ ಇರ್ತೀನಿ ಆವಾಗಲೇ ಬಹು ಬಲ ಉಳ್ಳವನಾಗಿರ್ತೀನಿ. ಆಮೇಲೆ ಫಿಲಿಪ್ಪಿಯ ಪತ್ರಿಕೆಗೆ ಬರೋಣ. ಫಿಲಿಪ್ಪಿಯ ಪತ್ರಿಕೆ 4ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದ್ರಿ. ಕೊರತೆಯಲ್ಲಿದ್ದೇನೆಂದು ಸೂಚಿಸುವುದಕ್ಕೆ, ಕೊರತೆಯಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆಲ್ಲ ನಾನು ಇದೆಲ್ಲ ಹೇಳ್ತಾ ಇರೋದು. ಪೌಲನ ಅಡ್ವಾನ್ಸ್ ಆಗಿ ಜಾಮೀನು ತಗೊಂತಾ ಇದ್ದಾರೆ. ನಂತರ ಕೊರತೆಯಲ್ಲಿ ಇದ್ದೀನಿ ಅಂತ ಹೇಳಕ್ಕಲ್ಲ. ಅವಾಗ ಇದೇನು ಪಾಸ್ಟ್ರು ಯಾವಾಗಲೂ ಇದನ್ನೆಲ್ಲ ಹೇಳ್ತಾ ಇದ್ರೆ ಕೊರತೆಯಲ್ಲಿ ಇದ್ದವರ? ಕೊರತೆಯಲ್ಲಿ ಇರೋದಕ್ಕೆ ಹೇಳೋದಲ್ಲ. ನಾನಂತೂ ಇದ್ದ ಸ್ಥಿತಿಯಲ್ಲಿಯೇ ಸಂತುಷ್ಟನಾಗಿರುವುದನ್ನು ಕಲಿತುಕೊಂಡಿದ್ದೇನೆ. ಕಲಿತ್ಕೊಳ್ಬೇಕು. ಇದ್ದ ಸ್ಥಿತಿಯಲ್ಲೇ ಸಂತುಷ್ಟನಾಗಿರೋದು. ಕೆಲವರು ಇಲ್ಲಿ ಬಿರಿಯಾನಿ ತಿಂತಾನೆ ಇರ್ತಾರೆ, ಅದೇನೋ ಅದಕ್ಕೊಂದು ಗ್ರೇವಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಬರೀ ಮೊಸರು ಬಜ್ಜಿನ ಎಲ್ಲ. ಇವನ ಪಕ್ಕದಲ್ಲಿ ಗಂಜಿ ಕುಡಿಯೋನು ಖುಷಿಯಾಗಿ ಕುಡಿತಾ ಇರ್ತಾನೆ. ನನಗೆ ಯಾಕೋ ಒಂದು ಸಂಶಯ ಕಣ್ರಿ, ನೀವು ಯಾಕೋ ಸ್ತೋತ್ರ ಹೇಳ್ತಿಲ್ವಲ್ಲ? ಎಲ್ಲ ಇದ್ರೂ ತೃಪ್ತಿ ಅನ್ನೋದಿರಲ್ಲ. ಪೌಲನು ಹೇಳ್ತಾನೆ, ನಾನು ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರೋದನ್ನ ಕಲ್ತ್ಕೊಂಡಿದ್ದೀನಿ. ಇದು ಹುಟ್ಟದಾಗಲೇ ಬಂದಿದ್ದಲ್ಲ, ಅಭ್ಯಾಸ ಮಾಡಿ ಕಲ್ತ್ಕೊಂಡಿದ್ದು. ಅಭ್ಯಾಸ ಮಾಡಿ ಕಲ್ತ್ಕೊಂಡಿದ್ದು. ಪಕ್ಕದಲ್ಲಿ ಇರೋರ್ಗೆ ಹೇಳ್ರಿ, ಅಭ್ಯಾಸ ಮಾಡಿ ಕಲ್ತ್ಕೊಳ್ರಿ ಅಂತ. ಕೆಟ್ಟ ಅಭ್ಯಾಸ ಅಲ್ಲ, ಒಳ್ಳೆ ಅಭ್ಯಾಸನೇ. ಆಮೇಲೆ ಬಡವನಾಗಿರಲು ಬಲ್ಲೆನು, ಸಮೃದ್ಧಿ ಉಳ್ಳವನಾಗಿರಲು ಬಲ್ಲೆನು. ನಾನು ತೃಪ್ತನಾಗಿದ್ದರು, ಹಸಿದವನಾಗಿದ್ದರು, ಸಮೃದ್ಧಿ ಉಳ್ಳವನಾದರೂ, ಕೊರತೆ ಉಳ್ಳವನಾದರೂ, ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದದೆ. ದಯವಿಟ್ಟು ಹೊರಗಡೆ ಹೋಗಿ ಯಾರಿಗೂ ಹೇಳ್ಬೇಡ್ರಿ, ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ ಗುಟ್ಟು ಆತ್ಮಿಕರಿಗೆ ಮಾತ್ರ ಇರೋದು. ಅದು ಹೋಗಿ ಅನಾತ್ಮಿಕರ ಮುಂದೆ ರಟ್ಟು ಮಾಡಬೇಡ್ರಿ. ಇದ್ರ ಒಳಗಡೆ ಆತ್ಮಿಕರು ಯಾರಾದ್ರೂ ಇದ್ದೀರಾ? ಪಕ್ಕದಲ್ಲಿ ಇರೋರಿಗೆ ಗೊತ್ತು, ಕೇಳ್ರಿ, ಗುಟ್ಟು ಗೊತ್ತಾಯ್ತಾ ಅಂತ. ಆಮೇನ್. God will turn your situation. ನಿನ್ನ ಅವಸ್ಥೆಯನ್ನ ದೇವರು ಬದಲಾಯಿಸಿಬಿಡ್ತಾನೆ. ಪ್ರಾವಿಡೆನ್ಸ್ ಆಫ್ ಗಾಡ್, ದೈವ ಅನುಗ್ರಹ. ದೇವರು ಅದನ್ನು ಹೆಂಗೆ ಮಾಡ್ತಾನೆ ಅಂದರೆ, ನೋಡ್ರಿ, ಅವ್ರ ಪ್ಲಾನು, ದೇವರು ಹೇಳಿದ್ರು, ನಿನ್ನ ಪ್ಲಾನು ಅದು, ನನ್ನ ಪ್ಲಾನು. ನೀನು ಒಂದು ಪತ್ರ ಹಿಡ್ಕೊಂಬಂದ್ರೆ ನಾನು ನಿನ್ನ ಕಡೆಯಿಂದ 14 ಪತ್ರಕ್ಕೆ ಬರೆಸ್ತೀನಿ. ನೋಡ್ರಿ, ಈ ದೈವ ಯೋಗ ಅಂತಾರಲ್ಲ, ದೈವ ಯೋಗ, ದೈವ ಅನುಗ್ರಹ, ಇದು ಹೆಂಗೆ ನಡೆಯುತ್ತೆ ಅಂತ ನಾನು ಒಂದೆರಡು ಉದಾಹರಣೆ ಹೇಳ್ತೀನಿ. ಮೋಶೆ ಹುಟ್ಟಿದಾಗ 3 ತಿಂಗಳು ಇವನ ಅತ್ತೆ ಇಲ್ಲ. 3 ತಿಂಗಳು ಅತ್ತೆ ಇಲ್ಲ. ಇಲ್ಲ ಪಾಸ್ಟ್ರೆ, ಅದೆಂಗೆ? ಅಳಿದ್ರೆ ಇರ್ತ ಮಗು. ಎಲ್ಲ ಮಕ್ಕಳು ಅತ್ತವ್ರನ್ನೆಲ್ಲ ತಗೊಂಡೋಗಿ ಕಡ್ದು ನೈಲ್ ನದಿಗೆ ಎಸಿತಾ ಇದ್ರು. ಇವರ ಅಮ್ಮ ಅಪ್ಪ ಮಾತ್ರ ತುಂಬ ನಂಬಿಗಸ್ತರು. ಅಮ್ರಾನ್ ಮತ್ತು ಯಾಕೋಬೆದ್ದಲು ಇವರಿಬ್ಬರು ತುಂಬ ನಂಬಿಗಸ್ತರು. ಅವ್ರು ಹೇಳಿದ್ರು, ನನ್ನ ಮಗನ, ನನ್ನ ಭವಿಷ್ಯ, ನನಗೆ ದೇವ್ರು ಕೊಟ್ಟಿರೋಂಥ ಸಂತಾನವನ್ನು ನಾನು ಶತ್ರುವಿಗೆ ಕೈ ಕೊಡೋದಿಲ್ಲ ಅಂತ.
ದೇವರು ಅವನ ನಂಬಿಕೆನ ಮಾನಿಸಿದ್ರು. ಮಾನಿಸಿದ ತಡ ನೋಡ್ರಿ, ದೇವರು ಅವನ ಜೀವನವನ್ನು ರೂಪಾಂತರ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಅವರ ಅಪ್ಪ ಅಮ್ಮಮ್ಮ ಅಂದರೆ ಇವನು ಬೆಳೆಸಿ ಏನು ಮಾಡಿರೋರು? ಏನು ಮಾಡಿರೋರು? ಅಮ್ಮಮ್ಮ ಅಂದರೆ ಕುರಿ ಕಾಯ ಕುರುಬನಾಗಿ ಮಾಡಿರೋರು ಅಲ್ವಾ? ಸೋತ್ರನೇ ಹೇಳ್ತಾ ಇಲ್ವಲ್ಲ. ಇದ್ರ ದೇವ್ರ ಪ್ಲಾನ್ ಬೇರೆ ಇತ್ತು. ದೇವ್ರು ಹೇಳಿದ್ರು, ಎಲ್ಲ ಇವನ ಹಿಂಗೆ ಬಿಟ್ಟರೆ ಸರಿಯಾಗಲ್ಲ. 3 ತಿಂಗಳವರೆಗೂ ಇವನ್ನ ಅಳದ್ರೆ ಜೋಪಾನ ಮಾಡಿದ್ರು. ಅಷ್ಟೊತ್ತಿಗೆ ರಾಜನ ವಾರ್ತೆ ಎಲ್ಲ ಮುಗಿದೋಯ್ತು, ನಿಯಮ ಎಲ್ಲ ಗಾಳಿಗೆ ಹೋಯ್ತು. ಅಷ್ಟರಲ್ಲಿ ಎಲ್ಲ ಮಕ್ಕಳನ್ನ ಕೊಂದುಬಿಟ್ಟಿದ್ರು. ಉಳ್ಕೊಂಡಿರೋದು ಮೋಶೆ ಒಬ್ಬನೇ. 3 ತಿಂಗಳು ಇವನ ಅತ್ತೆ ಇರಲಿಲ್ಲ. 3 ತಿಂಗಳು ಆದಮೇಲೆ ಅವತ್ತು ರಾತ್ರಿ ಹೇಯ್ ಬಾಯಿ ಮುಚ್ಚು, ಯಾರೋ ಕೇಳಿಸ್ಬಿಡು, ಬಾಯಿ ಮುಚ್ಚು. ಎಲ್ಲಿ ಬಾಯಿ ಮುಚ್ಚೋದು? ನನ್ನ ನಂಬಿಕೆ ದೂತಾನೆ ಬಂದು ಗಿಂಟು ಬಿಡಿರ್ಬೇಕು ಮಗುಗೆ, ಅಳೋ ಅಂತ. ಇವನು ಆಳೋದು ಟೈಮು. ಇವನು ಆಳೋ ಟೈಮಿಗೆ ಅರಮನೆಯಲ್ಲಿದ್ದಂಥ ಫರೋಹನ ಕುಮಾರಿಗೆ ಅರಮನೆಯಲ್ಲಿರೋ ಸ್ವಿಮ್ಮಿಂಗ್ ಪೂಲ್ ಬಿಟ್ಬಿಟ್ಟು ನೈಲ್ ನದಿಯಲ್ಲಿ ಸ್ನಾನ ಮಾಡಬೇಕು ಅನಿಸ್ಬೇಕಾ? ಅದನ್ನೇ ಹೇಳೋದು ಪ್ರಾವಿಡೆನ್ಸ್ ಆಫ್ ಗಾಡ್. ಅದು ದೈವ ನಿಯೋಗ, ಅದು ದೈವಿಕವಾದ ಅನುಗ್ರಹ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಚರಿತ್ರೆಯನ್ನೇ, ನಿಮ್ಮ ಜೀವನವನ್ನೇ ಬದಲಾಯಿಸೋದಕ್ಕೆ ಒಂದೇ ಒಂದು ಫೋನ್ ಕಾಲ್ ಸಾಕ್ರಿ. ಒಂದೇ ಒಂದು ದೇವರಿಗೆ ಹೆಚ್ಚಿನ ಸಮಯ ಬೇಡ್ರಿ. ಇವತ್ತಿದ್ರ ಒಳಗಡೆ ನೀವು ಸಾಧಾರಣವಾದ ವ್ಯಕ್ತಿ ಆಗಿರ್ಬೋದು, ನಿಮ್ಮನ್ನ ಅಸಾಧಾರಣವಾದ ವ್ಯಕ್ತಿಯಾಗಿ ರೂಪಾಂತರ ಮಾಡೋದಕ್ಕೆ ನನ್ನ ದೇವರಿಗೆ ಹೆಚ್ಚಿನ ಸಮಯ ಬೇಡ. ಅರ್ಥ ಆಗ್ತಾ ಇದೆಯಾ? ಅವತ್ತು ಈ ಅಮ್ಮ ಎಷ್ಟೇ ಜೋಪಾನ ಮಾಡಿದ್ರು, ಇವಳು ದುಡ್ದು ತಂದು ಇವನು ಸಾಕಿದ್ರೆ ಗೋಡಂಬಿ ದ್ರಾಕ್ಷಿ ಕೊಟ್ಟು ಬೆಳೆಸ್ತಾ ಇದ್ರೇನು? ದೇವ್ರ ಪ್ಲಾನ್ ಅವನು ಗೋಡಂಬಿ ದ್ರಾಕ್ಷಿ ತಿಂದೇ ಬೆಳಿಬೇಕು. ದೇವ್ರ ಪ್ಲಾನು ಎಲ್ಲಿಂದ ನಿಯಮ ವಿರೋಧವಾಗಿ ಬಂತೋ ಅದೇ ಅರಮನೆ ಒಳಗಡೆನೆ ಅವನು ಬೆಳೆಸ್ಬೇಕೆನ್ನೋದು ದೇವ್ರ ಪ್ಲಾನು. ಆ ಪ್ಲಾನಿಗೆ ಸುಮ್ಗಿದ್ದಂಥ ಫರೋಹನ ಕುಮಾರಿಯನ್ನ ದೇವರು, ಎದ್ದಾಳವ, ಇಲ್ಲೇನು ಮಾಡ್ತಿದ್ಯಾ, ತಿರುಗು. ದೇವ್ರೆ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬ್ಯೂಟಿಫುಲ್, ಅಲ್ಲಿ ನೋಡು ಸ್ವಿಮ್ಮಿಂಗ್ ಪೂಲ್. ಅವಳು ನೋಡ್ದಂಗೆ ಏನೋ ರಕ್ತ ಇರಂಗಿದೆ, ಏನೋ ಗಲೀಜಾಗಿರಂಗಿದ್ರೆ, ಬೇಡ ಬೇಡ ಬೇಡ, ಕಟ್ಟಿರೋ ನೀರಲ್ಲಿ ನಾನು ಸ್ನಾನ ಮಾಡೋದಿಲ್ಲ, ಹರಿಯೋ ನೀರಿಗೆ ಹೋಗೋಣ ಬಾ. ಅವಳಿಗೆ ತೋಚೋದಿಕ್ಕೆ ಕಾರಣ ಅದು ದೈವ ಯೋಗ ಆಗಿತ್ತು. ಮೋಶೆಗೋಸ್ಕರ ಇಲ್ಲಿ ಫರೋಹನ ಕುಮಾರಿ ಹತ್ರ ದೇವರು ಆ ರೀತಿ ಮಾಡಿ ಕರ್ಕೊಂಬಂದು ಮೋಶೆ ಮಗು ಇವಳ ಕೈಗೆ ಸಿಕ್ಕಿ ಇವಳು ತಗೊಂಡೋಗಿ ಅರಮನೆಯಲ್ಲಿ ಬೆಳೆಸಿ. ಹಲೋ, ಇದರ ಒಳಗಡೆ ಕೆಲವರನ್ನ ದೇವರು ಚೇಂಜ್ ಮಾಡ್ತಾ ಇದ್ದಾನೆ, ಕೆಲವರನ್ನ ಬದಲಾವಣೆ ಮಾಡ್ತಾ ಇದ್ದಾನೆ. ಯಾರ್ಯಾರೋ ಏನೇನೋ ಆಗಕ್ಕೆ ಹೋದ್ರಿ, ಆದರೆ ದೇವರು ಏನೇನೋ ಮಾಡಿ ನಿಮ್ಮನ್ನ ಲೈನ್ಗೆ, ಟ್ರ್ಯಾಕಿಗೆ ಕಾರಣ ಏನು ಗೊತ್ತಾ? ನಿಮ್ಮ ಪ್ಲಾನ್ ಅಲ್ರಿ, ನೀವು ಮಾಡಿರೋ ಪ್ಲಾನ್ ಅಲ್ಲ. ದೇವ್ರಿಗೊಂದು ಪ್ಲಾನ್ ಇದೆ. ಆ ಪ್ಲಾನ್ ಉಳ್ಳ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಬಾ 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 ಬಾ. ಎರಡನೇದಾಗಿ ರೂತಳ ಪುಸ್ತಕ 2ನೇ ಅಧ್ಯಾಯದ 3ನೇ ವಾಕ್ಯ. ನನ್ನ ಮಗಳೇ ಹೋಗು ಎನ್ನಲು ಅದಕ್ಕವಳು, ಆಕೆಯು ದೈವ ಯೋಗದಿಂದ ಎಲಿಮೆಲೇಕನ ಗೋತ್ರದವನಾದ ಬೋವಜನ ಸ್ವಾಸ್ಥ್ಯವಾಗಿದ್ದ ಹೊಲಕ್ಕೆ ಹೋಗಿ ಕೊಯ್ಯುವವರ ಹಿಂದಿನಿಂದ ಹಕ್ಕಲಾಯುತ್ತಾ ಇದ್ದಳು. ಇವಳಿಗೆ ಹಕ್ಕಲಾಯೋದಕ್ಕೆ ದೈವ ಯೋಗ ಸಿಕ್ತು. ಗಮನಿಸ್ರಿ, ಎಲ್ಲ ಇಲ್ಲಿ ಗಮನಿಸ್ರಿ. ಇಲ್ಲಿದ್ದೀರಾ? ಹಲೋ, ಅರ್ಥ ಆಗ್ತಾ ಇದೆಯಾ? ಗಮನಿಸ್ರಿ, ಇವಳಿಗೆ ಹಕ್ಕಲಾಯೋದಕ್ಕೆ ಬೇರೆ ಯಾವ ಹೊಲನೂ ಸಿಗ್ಲಿಲ್ವಾ? ಇವಳಿಗೆ ಅಕ್ಕಲಾಯೋದಿಕ್ಕೆ ಎಲಿಮೆಲೆಕನ ಗೋತ್ರದವನಾದಂಥ ಬೋವಜನ ಹೊಲನೇ ಸಿಗಬೇಕಾ?
ದೈವಯೋಗ. ಕೆಲವರಿಗಿನ್ನ ಅರ್ಥ ಆಗಲಿಲ್ಲ, ನಾನು ಹೆಂಗಪ್ಪ ಇಲ್ಲಿ ಬಂದು ತಗಲಾಕೊಂಡೆ ಅಂತ. ನೀನು ಬಂದು ತಗಲಾಕೊಂಡಿದ್ದೆಲ್ಲ ದೇವ್ರು ನೀನನ್ನು ತಗಲಾಕ್ಸಿತ್ತು. ಅದನ್ನು ಡಿಸಪಾಯಿಂಟಿಂದ ಹೇಳಬೇಡ, ಇದು ದೈವ ಅನುಗ್ರಹ ಎಂದು ಸ್ತೋತ್ರದೊಂದಿಗೆ ಸ್ವೀಕರಿಸು. ಶಂಕರಪ್ಪನ ಹೊಲ ಇತ್ತು, ಕೃಷ್ಣಪ್ಪನ ಹೊಲ ಇತ್ತು, ಚಂದ್ರಮ್ಮನ ಹೊಲ ಇತ್ತು, ಆ ಗಂಗವ್ವನ ಹೊಲ ಇತ್ತು. ಇದೆಲ್ಲ ಬಿಟ್ಟು ಬೋವಜನ ಹೊಲಕ್ಕೆ ಇಲ್ಲಿ ಬರಬೇಕು ಅನ್ನೋದು ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ದೈವ ಯೋಗದಿಂದ. ಆಹಾ, ಅದೇ ಪ್ರಾವಿಡೆನ್ಸ್ ಆಫ್ ಗಾಡ್. ಇನ್ನು ಗಮನಿಸ್ರಿ, ನಹೋಮಿ ಎನ್ನುವಂಥ ಹೆಸರಿನ ಅರ್ಥ ರಮಣೀಯವಾದವಳು, ರಮಣೀಯವಾದವಳು. ಆದರೆ ಇವಳ ಹೆಸರು, ಕೆಲವರೆಲ್ಲ ಹೆಸರು ಇಟ್ಕೊಂಡಂಗೆ ಸಂತೋಷ ಅಂತ ಇಟ್ಕೋತಾರೆ. ಅವ್ರ ಜೀವನದಲ್ಲಿ ಸಂತೋಷನೇ ಇರೋಲ್ಲ. ಆರೋಗ್ಯ ಸ್ವಾಮಿ ಅಂತ, ಗಾಳಿ ಬಂದರೆ ತೂರ್ಕೊಂಡು ಹೋಗಂಗಿರ್ತಾನೆ. ಹೆಸರು ಏನೋ, ಜೀವನ ಏನೋ. ಈ ಸ್ತೋತ್ರ ಹೇಳದೇ ಇದ್ದಾಗ ನಾನೇನಾದರೂ ತಪ್ಪಾಗಿ ಹೇಳಿದರೆ ಕ್ಷಮಿಸ್ಬಿಡ್ರಿ, ನಿಮ್ಮ ಬಗ್ಗೆ ಅಲ್ಲ. ಆಮೇನ್. ಇವಳ ಹೆಸರು ನಹೋಮಿ ಅಂದರೆ ರಮಣೀಯವಾದವಳು. ಆದರೆ ಇವಳ ಜೀವನ ಗೋಳು. 10 ವರ್ಷಗಳ ಹಿಂದೆನೇ ಬೆತ್ಲೆಹೇಮನ್ನು ಬಿಟ್ಟು, ಬೆತ್ಲೆಹೇಮ್ನಲ್ಲಿ ಕ್ಷಾಮ ಬಂತು ಅಂತ ಹೇಳಿ ಮೋವಾಬ್ ದೇಶಕ್ಕೆ ಹೋದು, ಅಲ್ಲಿ ಲೈಫ್ ಸೆಟ್ಲ್ ಮಾಡಿಕೊಂಡ್ರು. ಲೈಫ್ ಸೆಟ್ಲ್ ಮಾಡ್ತಾ ಇನ್ನೇನು ಒಂದು ಹೆಜ್ಜೆ ಇಡಬೇಕು, ಗಂಡ ಗೊಟ್ಟಕ್. ಗಂಡ ಸತ್ತ ದುಃಖದಲ್ಲಿ ಇರುವಾಗಲೇ ಮಕ್ಕಳು ಗೊಟ್ಟಕ್. ದೊಡ್ಡ ಮಗ ಸತ್ತೋದ, ಅಯ್ಯೋ ಅವನು ಸತ್ತ ಅಂತ ತಿರುಗಿ ನೋಡೋಷ್ಟರಲ್ಲಿ ಇನ್ನೊಬ್ಬ ಮಗನೂ ಸತ್ತ. ಇವಳ ಜೀವನ ಕಹಿ ಆಗೋಯ್ತು. ಇವಳ ಜೀವನನೇ ಕಹಿ ಆಗೋಯ್ತು. ಇವಳಿಗೆ 2 ಸೊಸೆದಿರು. ಇವರಿಬ್ಬರು ಮೋಹಬ್ಯ ಸ್ತ್ರೀಯರು. ಅತ್ತೆ ಹೇಳಿದ್ರು, ನೋಡಮ್ಮ, ಇಷ್ಟು ಕಾಲ ನಿಮ್ಮ ಗಂಡದಿರಿದ್ರು, ನನ್ನ ಮಕ್ಕಳಿದ್ರು, ನನ್ನ ಗಂಡ ಇದ್ದ, ಹೆಂಗೋ ನಿಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾಯಿದ್ರಿ. ಈಗ ನನಗೆ ವಯಸ್ಸಾಯಿತು, ಇನ್ನು ಮಕ್ಕಳನ್ನ ಎತ್ತು ನಿಮಗೆ ಕಟ್ಟಿಸೋಷ್ಟು ಪ್ರಾಯ ನನ್ನಲ್ಲಿಲ್ಲ. ಅದರಿಂದ ಒಂದು ಕೆಲಸ ಮಾಡಿರಿ, ನೀವು ನಿಮ್ಮ ಪಾಡು ನೋಡ್ಕೊಂಡು ಹೋಗ್ಬಿಡ್ರಿ, ಎಲ್ಲಾದರೂ ಹೋಗಿ ಬದುಕೊಳ್ರಿ. ಏನಾದರೂ ನೀವು ಇನ್ನು ಯವನಸ್ಥರಾಗಿರೋದ್ರಿಂದ ಹೋಗಿ ಮದುವೆ ಮಾಡ್ಕೊಂಡು ಜೀವನ ಇದು ಮಾಡ್ಕೊಳ್ರಿ ಅಂತ. ಇದು ಕೇಳೋಕ್ಕೋಸ್ಕರನೇ ಕಾಯ್ತಾ ಇದ್ಲು ನೋಡ್ರಿ ಓಫ್ರಾ. ಸತ್ಯವೇದ ಗ್ರಂಥದಲ್ಲಿ ರೂತಳ ಪುಸ್ತಕ 1ನೇ ಅಧ್ಯಾಯದ 14ನೇ ವಾಕ್ಯ. ಅವಳು ಹೋಗೋ ಟೈಮಲ್ಲಿ ನೋಡ್ರಿ, ಗಮನಿಸ್ರಿ, ಯೆಹೋವನ ಹಸ್ತವು ನನಗೆ ವಿರುದ್ಧವಾಗಿ ಇರುವುದರಿಂದ ನಿಮಗೋಸ್ಕರ ಭಾಳ ದುಃಖ ಪಡ್ತೇನೆ ಅಂದಳು ನಹೋಮಿ. ಅದಕ್ಕೆ ಆಗ ಅವರು ತಿರುಗಿ ಗಟ್ಟಿಯಾಗಿ ಹತ್ತರು. ತಿರುಗಿ 2 ಸೊಸೆದರು ಗಟ್ಟಿಯಾಗಿ ಅತ್ತೆ ಹಿಡ್ಕೊಂಡು ಅತ್ತೆ ಅಂದರು. ಅತ್ತೆ ನಂಬದ್ಲು, ಅಪ್ಪ ತುಂಬ ಅಳ್ತಾ ಇದ್ದಾರೆ, ತುಂಬ ಅಳ್ತಾ ಇದ್ದಾಳೆ. ನನಗನ್ನಿಸ್ದಂಗೆ ಓಫ್ರಾ ತುಂಬ ಹತ್ತಿದ್ದು. ಹತ್ಬಿಟ್ಟು ಅವಳು ಆ ಸಂಕಟದಲ್ಲೇ ಕಣ್ಣು ಒರೆಸ್ಕೊಂಡು, ಏನಾದರೂ ಸರಿ ಮತ್ತೆ ಸರಿ ಹಾಗಿದಾಯ್ತು, ನಾನು ಬರಲ್ಲ, ಒಂದು ಮುತ್ತು ಕೊಟ್ಬಿಟ್ಟು ಬಾಯಿ ಹೇಳು ಅವಳು ಹೋಗ್ಬಿಟ್ಲು. ಸ್ತೋತ್ರ. ದೇವ ಮಕ್ಕಳು ಇದರ ಒಳಗಡೆ ಇರುವವರು ಶ್ರದ್ಧೆಯಿಂದ ಗಮನಿಸಬೇಕು. ನಿಮ್ಮ ಲೈಫ್ನಲ್ಲಿ, ನಿಮ್ಮ ಸ್ಟೋರಿಯಲ್ಲಿ, ನಿಮ್ಮ ಕಥೆಯಲ್ಲಿ ಕೆಲ ಕಥಾಪಾತ್ರಗಳು ಬರುತ್ತವೆ. ಆ ಕಥಾಪಾತ್ರಗಳು ಅದಾದ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬಂದು ಹೋಗ್ತಾ ಇರ್ತಾರೆ. ಅದರಲ್ಲಿ ಯಾವುದು ಪರ್ಮನೆಂಟ್ ಇರೋದಿಲ್ಲ. ನೀವು ಯಾವುದನ್ನು ಪರ್ಮನೆಂಟ್ ಮಾಡಕ್ಕೂ ಹೋಗಬೇಡ್ರಿ. ಸ್ತೋತ್ರ. ಓಫ್ರಾ ಮುತ್ಕೊಟ್ಟು ಥ್ಯಾಂಕ್ ಯು ಹೇಳಿ ಬಾಯಿ ಹತ್ತೆ ಅಂತ ಹೇಳಿ ಹೋಗ್ಬಿಟ್ಲು. ಆದರೆ ರೂತ್ ಅವಳು ಏನು ಹೇಳ್ತಾ ಇದ್ದಾಳೆ ನೋಡು. ಓಫ್ರಾಳು ಅತ್ತೆಯನ್ನ ಮುತ್ತಿಟ್ಟು ಹೊರಟು ಹೋದಳು. ರೂತಳಾದರೋ ಅತ್ತೆಯನ್ನೇ ಅಂಟಿಕೊಂಡು ಸ್ತೋತ್ರ ಬರಲಿಲ್ಲ. ಅವರವರ ಕಥಾಪಾತ್ರ ಮುಗಿದು ಹೋಗ್ತಾರೆ. ಆದರೆ ಇವಳು ಮಾತ್ರ ನಾನು ಹೋಗೋ ಗುಂಪಲ್ಲ, ಅಂಟ್ಕೊಂಡಿರೋ ಗುಂಪು. ಅಂಥವ್ರು ಯಾರಾದರೂ ಇದ್ರ ಒಳಗಡೆ ಇದ್ದೀರಾ? ರೂತ್ ಸಭೆಯನ್ನು ತೋರಿಸುತ್ತೆ, ಬೋವಸ್ ಯೇಸುವನ್ನು ತೋರಿಸುತ್ತೆ.
ನಹೋಮಿ ಇಸ್ರಾಯೇಲ್ ಜನರನ್ನ ತೋರಿಸುತ್ತೆ. ಇವತ್ತು ನಿನ್ನ ದೇವರ ಸಂಬಂಧ ಹಂಗಿರ್ಬೇಕು. ಬಿಡುಗಡೆ ಸಿಕ್ಕಿದಾಗ ಜೈ ಜೈ ಗ್ಲೋರಿ 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 ಅಂದ್ಬಿಟ್ಟು, ಕಷ್ಟ ಬಂದಿದೆ ನನಗೂ ಗೊತ್ತು ಏನು ಮಾಡೋದು ಅಂದ್ಬಿಟ್ಟು ಬಾಯ್ ಅಂತ ಹೋಗ್ತಾರೆ ನೋಡ್ರಿ, ಅವರೆಲ್ಲ ಓಫ್ರಾ ಗುಂಪು. ನೀವು ಸ್ತೋತ್ರ ಹೇಳ್ದೆ ಇದ್ದಾಗ ನನಗೆ ಆ ಗುಂಪಿನವ್ರು ಇಲ್ಲಿ ಇದ್ದೀರಾ ಅಂತ ಅನಿಸ್ತಾ ಇದೆ. ಅದ್ರ ರೂತ್ ಆಗಲ್ಲ, ಅತ್ತೆಯ ಸಂಗಡ ಅಂಟ್ಕೊಂಡಿದ್ಲು. ಆಹಾ, ನಿನ್ನ ಜನ ನನ್ನ ಜನ, ನಿನ್ನ ದೇವರು ನನ್ನ ದೇವರು. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೇನೆ, ನೀನು ಸತ್ರೆ ನಾನು ಸಾಯ್ತೇನೆ. ಅಲ್ಲಲ್ಲೂಯ್ಯ, ನಿನ್ನ ಸಮಾಧಿ ಎಲ್ಲಿದೆಯೋ ಅದೇ ಸಮಾಧಿಯಲ್ಲಿ ನನ್ನನ್ನು ಸಮಾಧಿ ಮಾಡಲಿ. ಅಲ್ಲೆಲ್ಲೂಯ್ಯ, ಮರಣ ನಮ್ಮ ತಮ್ಮನ್ನ ಅಗಲಿಸೋವರೆಗೂ ಅಲ್ಲಲ್ಲೇ ಈ ಬಾಂಧವ್ಯದಿಂದ ಹಿಂಜರಿದು ಹೋಗೋದಿಲ್ಲ ಎಂಬ ಒಡಂಬಡಿಕೆ ದೈವ ನಿಯೋಗದಿಂದ ಆಗಿದ್ದಲ್ಲ. ಹಿಂಗೆ ಅಂಟ್ಕೊಂಡಿರೋಳ್ನ ನೋಡ್ರಿ, ನಾನು ಯೋಚನೆ ಮಾಡಿದೆ. ಒಬ್ಬ ದಿಕ್ಕಿಲ್ದಿರೋನು ಯಾರೋ ಬಂದ, ಎತ್ತು ಹೊಡಿತಾ ಇದೆಯಾ, ಉಳ್ತಾ ಇದೆಯಾ. ನಾನು ಏಲಿಯ ಎಲ್ಲಿಂದನೋ ಬಂದೆ, ಅವನಿಗೂ ನನಗೂ ಯಾವ ಪರಿಚಯ ಇಲ್ಲ. ಆದರೂ ಅವನ ಮೇಲೆ ನಾನು ಒಂದು ಹೊದಿಕೆ ಹಿಂಗೆ ಹಾಕ್ಬಿಟ್ಟೆ. ಈ ಹೊದಿಕೆ ಬಿದ್ದಿದೆ ತಡ, ಸ್ವಂತ ಅಪ್ಪ ಅಮ್ಮ ಊರು ಮನೆ ಎಲ್ಲ ಬಿಟ್ಬಿಟ್ಟು ಎಲ್ಲಿನಿಂದನೇ ಬರ್ತಾ ಇದ್ದಾನೆ ಇವನು. ನೀನು ಎಲ್ಲೋಗ್ತೀಯ, ನಾನು ಅಲ್ಲಿಗೆ ಬರ್ತೀನಿ. ಕೆರವಲಿಗೆ ಕ್ವಿಕ್ ಫಿಕ್ಸ್ ಹಾಕಿ ಅಂಟಿಸ್ ನೋಡ್ರಿ, ಮುರ್ಕೊಂಡು ಹೋಗ್ತಾರೆ. ಕಾರಣ ಅವ್ರು ಹೋಗೋದಕ್ಕೆ ತೀರ್ಮಾನ ಮಾಡ್ಕೊಂಡೇ ಇರೋರು. ಅವರ ಹೆಸರು ಓಫ್ರಾ ಅಂತ. ಆದರೆ ಈ ರೂತಳು ಆಗಲ್ಲ, ಅವಳು ಅಂಟ್ಕೊಂಡಿರೋಳು. ಅವಳು ಅಂಟ್ಕೊಂಡಿದ್ದರಿಂದ ದೈವ ಅನುಗ್ರಹ ಅವಳ ಜೀವನದಲ್ಲಿ ಇದೆ. ಐ ಕ್ಯಾನ್ ಗೋ ಆನ್. ನಾನು ಹಂಗೆ ಹೋಗ್ತೀನಿ. ಬೇಕಾದ್ರೆ ಅದ್ರ ಒಳಗಡೆ ಇರೋಂಥ ಒಂದೊಂದು ಎಳೆ ಎಳೆಯಾಗಿ ಬಿಡಿಸಿ ಅದರ ಮರ್ಮಗಳನ್ನು ಹೇಳಬಲ್ಲೆ. ಆಮೇನ್. ಬೋವಜನ ಹೊಲಕ್ಕೆ ಬರಬೇಕಾ? ದಟ್ ವಾಸ್ ದ ಪ್ಲಾನ್. ವೆನ್ ಯು ಆರ್ ಕನೆಕ್ಟೆಡ್ ವಿತ್ ಚರ್ಚ್, ಸಭೆ ಸಂಗಡ ನಿಂತರೆ ನಿನಗೆ ಅನುಗ್ರಹ ಇದ್ದೇ ಇರುತ್ತೆ. ಚರಿತ್ರೆಯಲ್ಲಿ ಓಫ್ರಳ ಹೆಸರಲ್ಲಿ ಮೇಲೆ ಪುಸ್ತಕ ಬರೆದಿಲ್ಲ, ರೂತಲ ಹೆಸರಲ್ಲಿ ಪುಸ್ತಕ ಬರೆದಿದ್ದು. ಬಿಟ್ಟು ಹೋದವರ ಚರಿತ್ರೆ ಅಲ್ಲ, ಅಂಟ್ಕೊಂಡಿದ್ದವರ ಚರಿತ್ರೆ ಪುರುಷರಾಗ್ತಾರೆ. ಆಮೇಲೆ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ. ಅದು ಮುಂದೆ ಹೋದ್ರೆ ಕಷ್ಟ. ಈ ರೂತಲ್ ಬಗ್ಗೆ ಒಂದೆರಡು ಮಾತು ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ, ಇಲ್ಲಾದ್ರೆ ಸರಿ ಆಗಲ್ಲ, ಇನ್ಕಂಪ್ಲೀಟ್ ಆಗ್ಬಿಡುತ್ತೆ. ಈ ರೂತಲ್ ಅಂಟ್ಕೊಂಡಿದ್ದರಿಂದ ಇವಳ ವಂಶದಲ್ಲಿ ಹುಟ್ಟಿದವನ ಹೆಸರು ಏನು ಗೊತ್ತಾ? ದಾವೀದನು. ನೀನು ದೇವ್ರಿಗಾಗಿ ದೇವ್ರ ಸಭೆಗಾಗಿ ನಿಂತ್ಕೊಂಡ್ರೆ ದಾವೀದನಿಗೆ ಜನ್ಮ. ದಾವೀದನ ವಂಶದಲ್ಲಿ ಹುಟ್ಟಿದವನೇ ಯೇಸು ಕ್ರಿಸ್ತನು. ಅಂದ್ರೆ ದಾವೀದನ ಅಜ್ಜಿ ರೂತಳು, ದಾವೀದನ ಅಜ್ಜಿ ರೂತಳು. ದಾವೀದ ವಂಶದಲ್ಲಿ ಹುಟ್ಟಿದ ಯೇಸು ಅಂದ್ರೆ ಯೇಸು ಸ್ವಾಮಿಗೆ ಮುತ್ತಜ್ಜಿ. ನಿನ್ ಜನ ನನ್ನ ಜನ, ನಿನ್ ದೇವರು ನನ್ನ ದೇವರು. ಆ ಒಟ್ಟಂಬಡಿಕೆಯಲ್ಲಿ ನಿಂತ್ಕೊಂಡ್ಲಲ್ಲ, ಅವಳನ್ನ ಲೋಕ ಮರೆಯಲ್ಲ ರೀ, ಲೋಕದ ಜನ ಮರೆಯಲ್ಲ, ದೇವರು ಮರೆಯಲ್ಲ. ಚರಿತ್ರೆ ಇವತ್ತು ಕೆಲವರಿಗೋಸ್ಕರ ದೇವರು ಚರಿತ್ರೆಯನ್ನೇ ಬದಲಾಯಿಸ್ಬಿಡ್ತಾನೆ. ನಂಬೋರು ಮಾತ್ರ ಆಮೇಲೆ ಹೇಳ್ರೆ ಅಲ್ಲೇಲೂಯಾ. ದೇವರಿಗಾಗಿ ನಿಂತ್ರೆ ವೈರಾಗ್ಯವಾಗಿ ನಿಲ್ಲು. ಯೇಸುವಿನ ನಾಮ ಎತ್ತೋ ಕೊಂದಾಕ್ಬಿಡ್ತೀನಿ ಅಂದ್ರೆ, ಅಯ್ಯೋ ಬುದ್ಧಿ, ಯಾರು ಯೇಸು, ಎಲ್ಲ ಯೇಸು, ಯಾವಾಗ ಯೇಸು ನಂಗೆ ಗೊತ್ತೇ ಇಲ್ಲ. ನಿನ್ನ ಹೆಸರು ಧೂಳಲ್ಲಿ ಬರೀತಾರೆ, ಆದ್ರೆ ರಕ್ತ ಸಾಕ್ಷಿ ಆಗೋದಕ್ಕೆ ಸತ್ರ ಸಾಯ್ತೀನಿ, ಪ್ರಾಣ ಬೇಕಾ ಕೊಡ್ತೀನಿ, ಯೇಸುವಿನ ನಾಮ ಕೂಗಿ 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 ಹೇಳಿದೆ ಸಾಯ್ತೀನಿ ಅಂತಾರಲ್ಲ, ಅವನ ಹೆಸರು ಚರಿತ್ರೆಯಲ್ಲಿ ಬರೆಯಲ್ಪಡುತ್ತೆ.
ಆ ಸಿಮಿಯೋನ್, ಕುರೇನ ಪಟ್ಟಣದ ಸಿಮಿಯೋನ್, ಕಪ್ಪು ಮನುಷ್ಯ, ಬ್ಲ್ಯಾಕ್ ಮ್ಯಾನ್, ಆಫ್ರಿಕಾದವನು, ಅಂದ ಇಲ್ಲ ಚಂದ ಇಲ್ಲ. ಅವನು ನೋಡಿದ್ರೆ ಒಂದೊತ್ತು ಯಾರು ಕರೆದು ಊಟನೂ ಕೊಡಲ್ಲ, ಅಷ್ಟೊಂದು ಕಪ್ಪಗಿದ್ದಾನೆ. ಬೆಳ್ಳಗಿರೋರೆಲ್ಲ ದೂರ ಆಗಿರುವಾಗ ಕಪ್ಪಗಿರೋನು ಯೇಸುವಿನ ಸಿಲುಬೆ ಹೊತ್ತ. ಅವನ ಮಕ್ಕಳನ್ನ ದೇವರು ಬಿಡ್ತಾರ? ಅವನ ತಲೆಮಾರನ್ನ, ಅಲೆಕ್ಸಾಂಡರ್ ರೂಫಸ್ ಅನ್ನ ಆಶೀರ್ವಾದ ಮಾಡದೆ ಇರ್ತಾರ ದೇವರು? ನನ್ನನ್ನು ಕೇಳುವ ಪ್ರೀತಿಯ ದೇವ ಜನರೇ, ದೇವ ಮಕ್ಕಳೇ, ನೀವೊಂದು ಮೇಣದ ಬತ್ತಿ ತರ ಕರಗ್ರಿ, ಮತ್ತೊಬ್ಬರಿಗೆ ಬೆಳಕು ಕೊಡ್ರಿ. ನನ್ನ ದೇವರು ಯಾರಿಗೂ ಸಾಲಗಾರ ಅಲ್ಲ. ನಿಮ್ಮ ತಲೆಮಾರು ಚರಿತ್ರ ಪುರುಷರಾಗುತ್ತಾರೆ. ರಂಗ್ ತಳಕು ಬಳಕಿರುವಂತ ಮೇಕಪ್ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬ್ಯೂಟಿಯಾಗಿ ಬಂದು ನೀನು ಬ್ಯೂಟಿಯಾಗಿದ್ದು ಬ್ಯೂಟಿಯಾಗಿ ಹೋಗ್ತೀಯ ವಿನಃ ನಿನ್ನ ತಲೆಮಾರಿನ ಹೆಸರು ಸಹ ಪೇಪರಲ್ಲಿ ಬರಲ್ಲ. ರೂತಲ ಚರಿತ್ರೆನ ಪುಸ್ತಕನೇ ಬರೆದ್ಬಿಟ್ರು. ಲಿಸನ್, ದಟ್ ಈಸ್ ದ ಪ್ರಾವಿಡೆನ್ಸ್ ಆಫ್ ಗಾಡ್. ದೈವ ನಿಯೋಗ. ಅವಳು ಪ್ಲಾನ್ ಮಾಡಿದಲ್ಲ, ಅಮ್ಮಮ್ಮ ಅಂದ್ರೆ ಅವಳು ಪ್ಲಾನ್ ಮಾಡಿದ್ರೆ ಏನು ಮಾಡಿರೋಳು? ಹೆಂಗ ಲೈಫ್ ಸೆಟ್ಲ್ ಮಾಡೋಕ್ಕೆ ಎಲ್ಲಾದ್ರೂ ಮುಸ್ರೆ ಗಿಸ್ರೆ ತಿಕ್ಕೊಂಡು ಹೆಂಗೋ ಜೀವನ ಸಾಗಿಸ್ಕೊಂಡು ಅತ್ತೇನು ಸಾಕ್ಕೊಂಡು ಅತ್ತೆಗೆ ಅಡುಗೆ ಮಾಡಿ ಹಾಕ್ಕೊಂಡು ಇವಳು ಅಮ್ಮಮ್ಮ ಅಂದರೆ ಯಾಕಂದ್ರೆ ಮದುವೆ ಮಾಡ್ಕೊಂಡಿಲ್ಲ, ಮಕ್ಕಳು ಇಲ್ಲ, ಎಂಥದ್ದು ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ಬಂಧು ಇಲ್ಲ, ಗಂಧು ಯಾರು ಸಂಬಂಧನೂ ಇಲ್ಲ, ಎಲ್ಲೂ ಹೋಗಂಗಿಲ್ಲ. ಅಮ್ಮಮ್ಮ ಅಂದರೆ ಅವಳು ಏನಾಗಿರೋಳು? ಕೆಲಸದವಳಾಗಿರೋಳು. ಇಲ್ಲ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಅವಳು ಸ್ವಲ್ಪ ಚಾಣಕ್ಯತನ ಇದ್ದರೆ ಅವಳು ದುಡ್ಡು ಮಾಡಿ ಓನ್ ಬಿಸ್ನೆಸ್ ಮಾಡಿ 10 ಜನರಿಗೆ ಊಟ ಹಾಕಂಗೆ ಅವಳೊಂದು ದೊಡ್ಡ ಲೆವೆಲ್ಗೆ ಇದ್ರೆ ಬಾಸ್ ಆಗಿರೋಳು ಅಷ್ಟೇ. ಆದರೆ ಬಹುವಚನ ಯಜಮಾನಿಯಾಗಿ ಆ ಹೊಲದ ಎಲ್ಲ ಸಂಪತ್ತಿಗೂ ಯಜಮಾನಿ ಆಗತಕ್ಕಂತೆ ಅವಳು ಕನಸಲ್ಲೂ ಪ್ಲಾನ್ ಮಾಡಿಲ್ಲ. ಅದು ದೈವ ನಿಯೋಗ, ಅದು ದೈವಾನುಗ್ರಹ. ಇವತ್ತು ನೀನು ಪ್ಲಾನ್ ಮಾಡಲ್ಲ, ದೇವರು ನಿನ್ನನ್ನು ಇಷ್ಟು ಆಶೀರ್ವಾದ ಮಾಡಿದ್ದು. ಆಮೇ ಸ್ತೋತ್ರ. ದಾವಿದನು ಪ್ಲಾನ್ ಮಾಡಿದ್ನೇನು? ಅಪ್ಪನಿಗೆ 8 ಜನ ಮಕ್ಕಳು, 8ನೇ ಅವನು ದಾವಿದ. 3 ಜನ ಸೌಲನ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 3 ಜನ ಪಗದಸ್ತಾಗಿರೋರು, ಜಾನುಬಾವುಗಳು, ಗುಂಡುಗಿರೋರು, ವೈಟ್ ಕಲರ್ ಇರೋರು. ಇವನು ಹೈಟು ಇಲ್ಲ, ವೆಯ್ಟು ಇಲ್ಲ. ದಾವಿದನು ಸ್ನಾಯು ಬಲನೂ ಇಲ್ಲ, ತೋಳು ಬಲನೂ ಇಲ್ಲ. ಅದಕ್ಕೆ ಅಪ್ಪ ಹೇಳ್ದೆ, ಏಯ್ ನೀನು ಕುರಿ ಮೇಯಿಸೋ ಅಂತ. ಅಪ್ಪನ ಪ್ಲಾನು ನೀನು ಕುರಿ ಮೇಯಿಸ್ಕೊಂಡು ಬಿದ್ದಿರು ಅಂತ. ಅದರ ದೇವ್ರ ಪ್ಲಾನ್ ಬೇರೆ ಇತ್ತು. ಅದನ್ನೇ ಕರೆಯೋದು ದೈವ ನಿಯೋಗ ಅಥವಾ ದೈವ ಯೋಗ ಅಂತ. ಅಮ್ಮಮ್ಮ ಅಂದರೆ ಇವನು ಪ್ಲಾನ್ ಮಾಡಿದರೆ ಏನು ಮಾಡಿರೋನು? ಇವತ್ತು ಅಪ್ಪ ಕೊಟ್ಟಿದ್ದ 50 ಕುರಿ ಇತ್ತು. 50ರಲ್ಲಿ 25 ಹೆಣ್ಣು ಕುರಿ, 25 ಮರಿ ಆಗ್ತು. ಇನ್ನೊಂದು 25 ಆಯ್ತು, 75. ಅಮ್ಮಮ್ಮ ಅಂದರೆ 100 ಕುರಿ. 100 ಕುರಿಗೆ ಯಜಮಾನ, ದೊಡ್ಡ ಕುರುಬ. ಇವನ್ ಕುರುಬನ ಲೆಕ್ಕಾಚಾರದಲ್ಲೇ ಕುರಿಗಳ ಲೆಕ್ಕ ಆಗ್ತಿದ್ನೇ ವಿನಃ ಇವನ್ ರಾಜ ಆಗ ಕಣ್ಸೆ ಕಾಣ್ತಿಲ್ಲ. ಹೌದಲ್ಲ ಪಾಸ್ಟ್ರೆ? ನಿಜವಾಗಿ ಹೇಳ್ರಿ, ನೀವು ಯಾರಾದ್ರೂ ಪಾಸ್ಟರ್ ಆಗಕ್ಕೆ ಹೊರಟವ್ರ? ನಾನಂತೂ ಪಾಸ್ಟ್ರ, ನನ್ನಂತವನ ಅಂದವನು. ದೈವ ನಿಯೋಗ, ಪ್ರಾವಿಡೆನ್ಸ್ ಆಫ್ ಗಾಡ್. ಆ ಸಮಯ ಬಂದಾಗ ನೋಡ್ರಿ, ಆ ಸಮಯ ಹೆಂಗೆ ಬಂತು ಅಂತ ಹೇಳ್ತೀನಿ ಕೇಳ್ರಿ. ಒಂದಿನ ಇವನ್ ಕುರಿ ಮೇಯಿಸ್ಕೊಂಡಿರ್ಬೇಕಾದ್ರೆ ಅಪ್ಪ ಹೇಳ್ತಾ ಇದ್ದಾನೆ, ಇವರು ಎಲ್ಲ ದಿನ ಕ್ಯಾರಿಯರ್ ತಗೊಂಡು ಹೋಗ್ತಾ ಇದ್ದವರು ಅಣ್ಣಂದಿರು ಕೆಲ್ಸಕ್ಕೆ ಹೋಗುವಾಗ ಅವತ್ತು ಕ್ಯಾರಿಯರ್ ಮರ್ತ್ಬಿಟ್ಟು ಹೋಗ್ಬಿಡೋದ? ಓಕೆ, ಅವ್ರು ಮರ್ತೋದ್ರು. 3 ಹೋಗಿದ್ದಾರೆ ಕೆಲಸಕ್ಕೆ, ಇನ್ನ 3 ಇದ್ರಲ್ಲ, ಅವ್ರ ಹತ್ರ ಕಳಿಸ್ಬೋದಾಗಿತ್ತು. ದೇವರು ಅವ್ರ 3 ಪಕ್ಕಕ್ಕೆ ಸರಿಸ್ಬಿಟ್ಟು ಕಾಡಲ್ಲಿರೋ ದಾವಿದನ್ ಕರ್ಸಿದ್ರು. ಈಸಾಯ, ಹೇಯ್ ಬಾರ ಇಲ್ಲಿ. ಏನಪ್ಪಾಜಿ, ಆ ಕುರಿಯಲ್ಲ ಅಲ್ಲಿ ಬಿಟ್ಬಿಟ್ಟು ಒಂದು ಕೆಲಸ ಮಾಡು, ಅಣ್ಣಂದಿರಿಗೆ ತಗೊಂಡೋಗಿ ತಿಂಡಿ ಕೊಟ್ಬಿಟ್ಟು ಬಾ. ಅಪ್ಪಾಜಿ ಕುರಿ ಯಾರು ನೋಡ್ಕೋತಾರೆ? ನೀನು ಅಲ್ಲಿ ಹೇಳ್ದಷ್ಟು ಮಾಡೋ. ಸರಿ ಅಪ್ಪಾಜಿ. ಇವನು ಬ್ಯಾಸ್ಕೆಟ್ ಇಟ್ಕೊಂಡು ಹೋಗೋ ಟೈಮಲ್ಲಿ ಅಲ್ಲಿ ಯುದ್ಧ ನಡೀತಾ ಇದೆ. ಒಬ್ಬ ಬಂದು ಕೂಗಿ ಹೇಳ್ತಾ ಇದ್ದಾನೆ, ಹೀಯಾಳಿಸ್ತಾ ಇದ್ದಾನೆ.
ಅಭಿಷೇಕ ಇಲ್ದಿರೋರೆಲ್ಲ ಗಡಗಡ ನಡುತ್ತಾ ಇದ್ದಾರೆ, ಅದರಲ್ಲಿ ಅಣ್ಣಂದಿರೆಲ್ಲ ಹಿಂಗೆ ಕೂತಿದ್ದಾರೆ. ಆ ಟೈಮಲ್ಲಿ ಗೋಲಿಯಾತನು ಇವ್ರನ್ನ ಇಸ್ರಾಯೇಲ್ ಜನ ಖಂಡಿಸುವಾಗ ದಾವೀದನ ಅಲ್ಲಿಗೆ ಹೋಗಬೇಕು ಎನ್ನೋದು ದೈವಾನುಗ್ರಹ. ನಿನಗೆ ಗೊತ್ತಿಲ್ದಿರೋ ಸ್ಥಳದಲ್ಲಿ ದೇವರು ನಿನ್ನ ಕರ್ಕೊಂಡೋಗಿ ಅಲ್ಲಿ ಕನೆಕ್ಟ್ ಮಾಡಿ ನೀನು ಯಾರು ಅಂತ ತೋರಿಸೋದು ಏನಕ್ಕೆ ಗೊತ್ತಾ? ದೇವರಿಗೆ ನಿನ್ನ ಕುರಿತು ಒಂದು ದೊಡ್ಡ ಪ್ಲಾನ್ ಇರೋದ್ರಿಂದ ನಿನ್ನನ್ನು ಅಲ್ಲಿಂದ ಮೇಲಕ್ಕೆ ತರಬೇಕಾದ್ರೆ ಕಾಡಲ್ಲಿದ್ರೆ ನಿನ್ನನ್ನು ಯಾರು ಕ್ಯಾರೆ ಅಂತಿರಲಿಲ್ಲ. ಅಲ್ಲಿ ಬಂದು ಆ ಗೋಲಿಯಾತನ ತಲೆ ಎತ್ತೋದಕ್ಕೆ ದೇವರು ನಿನಗೆ ಸಾಮರ್ಥ್ಯ ಕೊಟ್ಟನಲ್ಲ, ಅದನ್ನ ಪ್ರಾವಿಡೆನ್ಸ್ ಆಫ್ ಗಾಡ್ ಅಂತಾರೆ. Are you getting my point? Amen. ಸ್ತೋತ್ರ. ಯೋಸೇಫನು ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ. ನೋಡ್ರಿ, ಮೂಲ ಪಿತೃಗಳು ಹೊಟ್ಟೆ ಕಿಚ್ಚಿನಿಂದ ಯೋಸೇಫನನ್ನು ಐಗುಪ್ತ ದೇಶಕ್ಕೆ ಮಾರಿಬಿಟ್ಟರು. ಅದು ಒಂದು ದೇವರ ನಿಯೋಗ. ಅದು ನಿನಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚಿಂದ ಯಾರಾದ್ರೂ ಏನಾದರೂ ದೋಷವಾಗಿ ಮಾಡಿದ್ರು ಆ ಟೈಮಲ್ಲಿ ನಿನಗೆ ನಮ್ಮ ಅಣ್ಣಂದಿರ ಇವರು ಚಂಡಾಳ್ರು ಕನಿಕರ ಇಲ್ವಲ್ಲ. ನಾನು ನಿಮ್ಮ ತಾಯಿ ಹೊಟ್ಟೆಯಲ್ಲೇ ಹುಟ್ಟಿದವರು, ಸ್ವಲ್ಪ ಕನಿಕರ ತೋರಿಸ್ರು. ಅಣ್ಣಂದಿರು ಎಲ್ಲಿ ಕನಿಕರ ತೋರಿಸ್ರು? ಮಾರು ದುಡ್ಡದ ಪ್ಯಾಕೆಟ್ಗೆ ಹಾಕೊಂಡ್ರು. ಹೊಟ್ಟೆ ಕಿಚ್ಚಿನಿಂದ. ಏನಕ್ಕೆ ಹೊಟ್ಟೆ ಕಿಚ್ಚು ಬಂದಿದ್ದು? ಯಾರಿಗೆ ಇಲ್ದಿರ ಕಲರ್ಫುಲ್ ಕೋಟು ಅಪ್ಪ ಕೊಟ್ಟಿದ್ದು. ಈ ಕಲರ್ಫುಲ್ ಕೋಟ್ ಮೇಲೇನೆ ಕಣ್ಣು. ಇದು ಅಪ್ಪ ಕೊಟ್ಟಿದ್ದು. ಇವರು ನನಗಿಲ್ದಿರೋ ಕೋಟ್ ಅವ್ರಿಗೇನು? ಅಣ್ಣಂದಿರೆಲ್ಲ ಸೇರ್ಕೊಂಡು ಹರಿದ್ರು, ಇದನ್ನ ಕಿತ್ಕೊಂಡ್ರು. ಕೋಟ್ ಹೋಯ್ತು, ಇವನನ್ನು ಕಳಿಸ್ಬಿಟ್ರು. ಕೋಟು ಹರಿದ್ರು. ನನ್ನ ವಿಷಯ ಪ್ರಾವಿಡೆನ್ಸ್ ಆಫ್ ಗಾಡ್. ಇವನು ಯೋಚನೆ ಮಾಡಿಲ್ಲ. ಸೆರೆಮನೆಯಲ್ಲಿದ್ದಾನೆ, ನಂಬರ್ ಪ್ಲೇಟ್ ಹಾಕ್ಕೊಂಡು, ನಂಬರ್ ಹಾಕ್ಕೊಂಡು, ಅಲ್ಯೂಮಿನಿಯಂ ತಟ್ಟೆ ಹಿಡ್ಕೊಂಡು, ಬಿಳಿ ಒಂದು ಟೋಪಿ, ಬಿಳಿ ಶರ್ಟು, ಬಿಳಿ ನಿಕ್ಕರು ಹಾಕ್ಕೊಂಡು ಎಲ್ಲ ಕಡೆಯಲ್ಲೂ ಕಿವಿ ನಿಂತ್ಕೊಂಡಿದ್ದಾನೆ. ಇವನು ಬೇರೆ ಏನು ಯೋಚನೆ ಮಾಡ್ಬೋದು? ಅಮ್ಮಮ್ಮ ಅಂದರೆ ಇಲ್ಲಿಂದ ನನಗೆ ಎಷ್ಟು ದಿನ ಸಜೆ ಇರ್ಬೋದು? 14 ವರ್ಷ ಆದಮೇಲೆ ಏನು ಮಾಡ್ತಾರೋ, ಜೀವನ ಏನಾಗುತ್ತೋ? ಸ್ತೋತ್ರ. ಇವನಿಗೆ ಬೇರೆ ಏನು ಪ್ಲ್ಯಾನ್ ಮಾಡೋಂಗೆ ಇಲ್ಲ. ಆದರೆ ದೇವರು ಇವನ ಕುರಿತು ಒಂದು ದೊಡ್ಡ ಪ್ಲ್ಯಾನ್ ಮಾಡಿಟ್ಟಿದ್ರು. ಅದನ್ನೇ ಇವತ್ತು ಹಗಲೊತ್ತಿನಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದನ್ನು, ಡೋಂಟ್ ಗಿವ್ ಅಪ್. ನೀವು ಬಿಟ್ಟು ಕೊಡಬೇಡ್ರಿ. ನಿಮ್ಮ ಜೀವನ ಎನ್ನೋದು ದೇವ್ರ ಕೈಯಲ್ಲಿದೆ. ದೇವರು ಅದನ್ನು ರೂಪಿಸ್ತಾ ಇದ್ದಾನೆ. ದೇವರು ಶ್ರೇಷ್ಠವಾಗಿ ಅದನ್ನು ತರ್ತಾ ಇದ್ದಾನೆ. ಅದರಿಂದ ನೀವು ವೆಯ್ಟ್ ಮಾಡಿ. ಈಗ ನೋಡ್ರಿ, ಇಬ್ರು ಕನಸು ಕೇಳಿದ್ರು. ಇವರಿಬ್ರಿಗೆ ಸೆರೆಮನೆಯಲ್ಲಿ ಕನಸು ಹೇಳಿದೆ ತಡ, ಇವನು ಅಲ್ಲೇ ಆ ಉತ್ತರ ಹೇಳ್ದ. ಅರಮನೆಯಲ್ಲಿ ರಾಜ ಹೇಳಿದಾಗ, ಅರಸನೇ, ಇಲ್ಲಿ ಇರೋರು ಎಲ್ಲ ನಾಲಾಯಕ್ ದಂಡಪಿಂಡಗಳು, ತಿಂದು ತೇಗೋದಕ್ಕೆ ಲಾಯಕ್. ಅಂದರೆ ನನಗೊಬ್ಬ ಪರಿಚಯ ಇದ್ದಾನೆ, ಬಟ್ ಅವನು ಜೈಲಲ್ಲಿದ್ದಾನೆ. ಅವನು ಪಕ್ಕ ಹೇಳ್ತಾನೆ ನೋಡ್ರಿ. ಅವನು ಪಕ್ಕ ಹೇಳ್ತಾನೆ ಅಂತ ಹೇಳಿಸೋದಕ್ಕೋಸ್ಕರನೇ ಇವ್ರನ್ನ ಅರಮನೆಯಿಂದ ಜೈಲಿಗೆ ತಂದಿದ್ರು. ಆ ಪಾನವಾಹಕನನ್ನ, ಭಕ್ಷಗಾರನನ್ನ ಜೈಲಿಗೆ ತಗೊಂಬಂದಿದ್ದು ಇವನ ನಿಮಿತ್ತ. ನಿನ್ನ ನಿಮಿತ್ತ ಯಾರ್ಯಾರನೋ ಎಲ್ಲೆಲ್ಲೋ ದೇವರು ಕನೆಕ್ಟ್ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ದೈವ ಯೋಗ ಅಲ್ಲಿ ನೆರವೇರಬೇಕಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? That's the reason I said, ನೀವು ಆಕಸ್ಮಿಕವಾಗಿ ಬಂದಿಲ್ಲ, ಆಕಸ್ಮಿಕವಾಗಿ ಜೀವನ ಮಾಡ್ತಾ ಇಲ್ಲ, ಬೈ ಆಕ್ಸಿಡೆಂಟ್ ಆಗಿ ಕಾರ್ಯಗಳು ನಡೀತಾ ಇಲ್ಲ. ಇದೆಲ್ಲ ದೇವರ ಪ್ಲಾನಿನ ಮೇರೆಗೆ ನಡೀತಾ ಇರೋದು. ಈಗ ಜೈಲಲ್ಲಿದ್ದವನು ನನಗೆ ಭಾಳ ಇಷ್ಟ ಕೊಟ್ಟಿದ್ದಂದರೆ ಒಂದು ಪದ, ನಮ್ಮಲ್ಲಿ ಚೇಂಜ್ ಆಗೋದಕ್ಕೆ ಇಷ್ಟಪಡಲ್ಲ. ಈ ವಾಕ್ಯ ಓದಲೇಬೇಕು. ಓದೋಣ. ಆದಿಕಾಂಡ ಪುಸ್ತಕ 41ನೇ ಅಧ್ಯಾಯಕ್ಕೆ ಬನ್ನಿರಿ. 41ನೇ ಅಧ್ಯಾಯ. ಜೈಲಲ್ಲಿದ್ದವನನ್ನು ಅರಮನೆಗೆ ಕರ್ಕೊಂಬರ್ತಾ ಇದ್ದಾರೆ. ಹೆಂಗೋ ಬಾರಪ್ಪ, ರಾಜ ಕರೀತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎದೋ ಬಿದ್ದು ಅಂತ ಅವನು ಓಡಿ ಬರಲಿಲ್ಲ. ಅವನೇನು ಮಾಡ್ದ ಅಂತ ನೋಡ್ರಿ. 41ನೇ ಅಧ್ಯಾಯದ 14ನೇ ವಾಕ್ಯ ಯಾರಾದರೂ ಓದ್ರಿ.
ಫರೋಹನು ಇದನ್ನು ಕೇಳಿ ಆ. ಯೋಸೇಫನನ್ನು ಕರೆ ಕಳುಹಿಸಿದನು. ಆ. ಯೋಸೇಫನು ಬೇಗನೆ ಸೆರೆಮನೆಯಿಂದ ಬಿಡಿಸಲ್ಪಟ್ಟವನಾಗಿ ಆ. ಕ್ಷೌರ ಮಾಡಿಸಿಕೊಂಡು ಏನ್ ಮಾಡಿಸ್ಕೊಂಡ? ಅದುವರೆಗೂ ಶೇವ್ ಮಾಡಿರ್ಲಿಲ್ಲ ಇವನು. ಆಮೇಲೆ ಬೇರೆ ವಸ್ತ್ರಗಳನ್ನು ಹಾಕಿಕೊಂಡು, ಹಳೆ ವಸ್ತ್ರ ಬರಲಿಲ್ಲ. ಈಗೇನು ರಾಜನಿಗೆ ಕನಸಿಗೆ ಉತ್ತರ ನಾನು ಹೇಳ್ಬೇಕು. ನನ್ನ ಸ್ಟೈಲಲ್ಲೇ ನಾನು ಬರೋದು. ಬೇಕಾದ ಬೇಡವಾ? ಯೋಸೇಫನ್ ಹಂಗೆ ಹೇಳಿದ್ರೆ ನಿನ್ನ ಕನಸಿನ ರಹಸ್ಯ ಹೇಳೋದು ಬೇಡ, ಮಗನೇ ನೀನು ಜೈಲಿಂದ ಹೊರಗಡೆ ಬರೋದು ಬೇಡ, ಅಲ್ಲೇ ಬಿದ್ದಿರು ಅಂತ ಬಿಟ್ಟು ಹೋಗ್ಬಿಟ್ಟಿರೋರು. ಈ ವಾಸ್ ವಿಲ್ಲಿಂಗ್ ಟು ಚೇಂಜ್. ಅವನನ್ನೇ ಬದಲಾಯಿಸ್ಕೊಳ್ಳೋದಿಕ್ಕೆ ಕ್ಷೌರ ಮಾಡಿಸ್ಕೊಂಡ, ವಸ್ತ್ರ ಬದಲಾಯಿಸ್ಕೊಂಡ, ಸ್ನಾನ ಮಾಡ್ಕೊಂಡ. ಆಮೇಲೆ ಹೆಂಗ್ ಬಂದ ನೋಡ್ರಿ. ಫರೋಹನ ಸನ್ನಿಧಿಗೆ ಬಂದನು. ಸನ್ನಿಧಿಗೆ ಬರಕ್ ಮುಂಚೆ ಚೇಂಜ್ ಆಗಲೇಬೇಕು. ಈಗ ನೋಡ್ರಿ ಒಂದೆರಡು ವಾಕ್ಯ ನಿಮ್ಗೆ ಓದಿಸ್ತೀನಿ. ಅದರ 39ನೇ ವಾಕ್ಯ. ಮಿಕ್ಕಿದೆಲ್ಲ ಓದ್ಸಕ್ ಟೈಮ್ ಇಲ್ಲ ಅದಕ್ಕೆ. ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ಯಾರು ಹೇಳೋದು? ರಾಜ ಹೇಳ್ತಾ ಇರೋದು. ಒಂದೇ ಒಂದು ಕನಸಿಗೆ ಇಷ್ಟೊಂದು ದೊಡ್ಡ ಪದವಿನಾ? ಒಂದೇ ಒಂದು ಕನಸು ರೀ. ಒಂದು ಕನಸು ರಾಜನಿಗೆ ತಿಳಿ ಹೇಳ್ಕೊಟ್ಟಿದ್ದು, ಕನಸಿನ ಅರ್ಥ ಹೇಳ್ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಬಹುಮಾನನ? 100 ಗಟ್ಟಲೆ ಆಲೋಚನೆ ಹೇಳ್ತೀವಿ, ಯಾವತ್ತಾದ್ರೂ ಒಂದು ಬಹುಮಾನ ಕೊಟ್ಟಿದ್ದೀರಾ? ನನಗೊಂದು ಅರ್ಥ ಆಯ್ತು, ನೀವೇ ನನ್ನ ಕಿರೀಟ ಅಂತ. ಹಲ್ಲೆಲೂಯಾ. ಒಂದೇ ಒಂದು ಕನಸಿನ ಅರ್ಥ ಹೇಳೋದಕ್ಕೆ ಜೈಲಲ್ಲಿ ಇದ್ದವನನ್ನ ಅರಮನೆಯ ಪ್ರೈಮ್ ಮಿನಿಸ್ಟ್ರು. ಯಾರಾದರೂ ಪ್ಲಾನ್ ಮಾಡಿದ್ರಾ? ಈಗ ನಾಳೆ ನಾನು ಇಲ್ಲಿನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ ಅಂತ ನಮ್ಮ ಅಪ್ರಾಣಿ ನಾನು ಪ್ಲಾನ್ ಮಾಡೋದೇ ಇಲ್ಲ, ಆಗದೇ ಇಲ್ಲ. ಹಾಗಲ್ರಿ, ಅದ್ರಲ್ಲಿ ಪ್ರೈಮ್ ಮಿನಿಸ್ಟ್ರು ಅದು ನೆನ್ಸಕ್ಕೆ ಆಗಲ್ಲ. ಇವನು ಎಲ್ಲಿ ಜೈಲಿಂದ ಯಾರಾದ್ರೂ ಬಿಡಿಸಿ ಬೇಲ್ ಮೇಲೆ ಇಲ್ಲ ಪೆರೋಲೆಲ್ಲ ಕರ್ಕೊಂಬಂದ್ರೆ ಸಾಕು ಅಂತಿದ್ದವನು. ಇವನೆಲ್ಲ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ ಅಂದ್ರೆ ಅದು ದೈವ ಅನುಗ್ರಹ ಅಲ್ವಾ? ನನ್ನನ್ನು ಕೇಳುವ ಆತ್ಮಿಕ ಬಂಧುಗಳೇ, ಒಂದೇ ಒಂದು ಸೆಕೆಂಡ್ ಸಾಕು, ಒಂದೇ ಒಂದು ನಿಮಿಷ ಸಾಕು, ಒಂದೇ ಒಂದು ಫೋನ್ ಕಾಲ್ ಸಾಕು, ಒಂದೇ ಒಂದು ವ್ಯಕ್ತಿ ಸಾಕು. ಅವನು ಅಮೇರಿಕಾದಲ್ಲಿ ಇರಲಿ, ಅವನು ಕ್ಯಾನಡಾದಲ್ಲಿ ಇರಲಿ, ಅವನು ಆಫ್ರಿಕಾದಲ್ಲಿ ಇರಲಿ, ಉಗಾಂಡದಲ್ಲಿ ಇರಲಿ, ನಿನ್ನ ಜೊತೆ ಕನೆಕ್ಟ್ ಮಾಡಬೇಕನ್ನೋ ದೇವರ ಪ್ಲಾನ್ ಇದೆ ಅಂದ್ರೆ ಅವನನ್ನ ಎಲ್ಲಿದ್ದಾದ್ರೂ ಸರಿ, ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆದ್ರೂ ಸ್ಪೆಷಲ್ ಫ್ಲೈಟ್ ಅಲ್ಲಿ ದೇವರು ಕರ್ಕೊಂಬಂದಿನ ಕನೆಕ್ಟ್ ಮಾಡ್ತಾನೆ. ಅದು ಪ್ರಾವಿಡೆನ್ಸ್ ಆಫ್ ಗಾಡ್. ಆಮೇನ್. ಸಿ, ಇದೆಲ್ಲ ಪಾಸ್ಟ್ರೆ, ಇದೆಲ್ಲ ಹೆಂಗೆ ಪಾಸ್ಟ್ರೆ, ಹೆಂಗ್ ನಡೆಯುತ್ತೆ? ಒಂದು ವಾಕ್ಯ ಓದಿ, ಧರ್ಮೋಪದೇಶ ಕಾಂಡ ಪುಸ್ತಕ 29. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು. ಅದರಲ್ಲಿ ಯಾರು ಹೋಗಿ ಕೈ ಹಾಕಕ್ ಹೋಗ್ಬೇಡ್ರಿ, ಪ್ರಶ್ನೆ ಮಾಡಕ್ ಹೋಗ್ಬೇಡ್ರಿ. ಯಾರ್ದು ರಹಸ್ಯ ಅಲ್ಲ, ಯಾರ ಕೈಲಿದೆ? ಸಿ, ನಾನು ತುಂಬ ಸತಿ ಯೋಚನೆ ಮಾಡಿದ್ದೇನೆ, ದೇವ್ರೆ ಕೊಡೋದು ಕೊಡ್ತೀಯ, ಪ್ಲಾನ್ ಅದೇನು ಗಿಂಚ್ಕೊಂಡು ಇಷ್ಟಿಷ್ಟೇ ಕೊಡ್ತಾ ಇದೀಯಾ, ಎಲ್ಲ ಒಟ್ಟಿಗೆ ಕೊಟ್ಬಿಡು ಅಂತ. ಒಂದು ಸತಿ ದೇವರಾತ್ಮ ಹೇಳಿದ್ರು, ಮಗನೇ ನಾನು ಸ್ವಲ್ಪ ಕೊಟ್ಟಿದ್ರಲ್ಲೇ ನೀನು ತಡ್ಕೊಳಕ್ಕೆ ಕಷ್ಟ, ಒಟ್ಟಿಗೆ ಕೊಟ್ಟರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ಗಿತ್ತೋಗ್ಬಿಡ್ತೀಯ ಅಂತ. ಯಾಕಂದ್ರೆ ದೇವರು ನಮ್ಮ ಬಗ್ಗೆ ಮಾಡಿರೋ ಪ್ಲಾನ್ ಅಷ್ಟು ದೊಡ್ಡದಿದೆ ಕಣ್ರಿ. ಆ ಪ್ಲಾನ್ ಎಲ್ಲ ದೇವರು ಬೆಳಕಿ, ಸರಿ ನಾನು ಇಲ್ಲಿ ನಿಮ್ಮನ್ನ ಕರೆದುಬಿಟ್ಟು ಈಗ ನಿಮಗೆ 10 ಕೋಟಿ ತಗೊಳ್ರಿ ಅಂತ ಹೇಳಿದ್ರೆ ನನಗ ಪಾಸ್ಟ್ರೆ ಎಲ್ಲಿಂದ ಯಾವ ಅಂದ್ರೆ ಅಷ್ಟೇ ನೀವು. ಯಾಕಂದ್ರೆ ನೀವು ನಿರೀಕ್ಷಿಸೇ ಇರಲ್ಲ. ನಿರೀಕ್ಷಿಸದೇ ಇರುವ ಕಾರ್ಯಗಳನ್ನ
ನೀವು ಮಾಡದೇ ಇರೋ ಪ್ಲಾನ್ಗಳನ್ನ ಯಾವಾಗ ದೇವರು ಮಾಡಿ ಇಡ್ತಾನಲ್ಲ, ಅದನ್ನ ಕರೆಯೋದೇ ದೈವ ಅನುಗ್ರಹ, ದೈವ ಯೋಗ ಅಂತ ಹೇಳೋದು. ಇವತ್ತು ಹಗಲೊತ್ತಿನಲ್ಲಿ ದೈವ ಯೋಗ ಲಭಿಸಿದವರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಅಂತವರು ತಟ್ಟನೆ ಎದ್ದು ನಿಂತ್ಕೊಳ್ರಿ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುತ್ತೇನೆ. ಇವತ್ತು ಹೇಳಿದ ಆಲೋಚನೆ ನಿಮಗುಳ್ಳದಾದ್ರೆ ನೀವು ಆಕಸ್ಮಿಕವಾಗಿ ಎಲ್ಲ ಜೀವಿಸ್ತಾ ಇರೋದು, ಬೇಕಾಬಿಟ್ಟು ಜೀವಿಸಕ್ಕಾಗಲ್ಲ. ಇದ್ರ ಒಳಗಡೆ ಇರೋ ದೇವ ಮಕ್ಕಳು, ನಿನ್ನ ಜೀವನದಲ್ಲಿ ಪ್ರತಿಯೊಂದು ಕಾರ್ಯ ದೇವರು ಪ್ಲಾನ್ ಮಾಡಿದ್ದಾನೆ. ರಹಸ್ಯ ಇದೆಯಲ್ಲ, ಅದು ದೇವರ ಕೈಯಲ್ಲಿದೆ. ಅದರಿಂದ ಧೈರ್ಯವಾಗಿ ಹೋಗ್ತಾ ಇದ್ದೀವಿ, ಧೈರ್ಯವಾಗಿ ನುಗ್ತಾ ಇದ್ದೀವಿ. ಆಮೇನ್. ನಿನ್ನ ಲೈಫ್ ದೇವರ ಕೈಯಲ್ಲಿದೆ, ನಿನ್ನ ಫ್ಯೂಚರ್ ದೇವರ ಕೈಯಲ್ಲಿದೆ, ನಿನ್ನ ಮಕ್ಕಳು ದೇವರ ಕೈಯಲ್ಲಿದ್ದಾರೆ, ನಿನ್ನ ಸೇವೆ ದೇವರ ಕೈಯಲ್ಲಿದೆ, ನಿನ್ನ ಸಭೆ ದೇವರ ಕೈಯಲ್ಲಿದೆ. ನಿನ್ನನ್ನು ಕರೆದವನು ನಂಬಿಗಸ್ತನು, ಕಡೆವರೆಗೂ ನಿನ್ನನ್ನು ಕಾಪಾಡೋದಕ್ಕೆ ಶಕ್ತನಾಗಿರೋದ್ರಿಂದ ಅವನ ಹೆಸರು ಯೆಹೋವ ಈರೇ.